ಬ್ರಹ್ಮದೇವರ ಮೊದಲ ಸಂತಾನ ಸಾಯಂಭವನು ಶತರೂಪೆಯರು. ಅವರ ದಾಂಪತ್ಯದಲ್ಲಿ 3 ಜನ ಹೆಣ್ಮಕ್ಕಳು, 2 ಗಂಡು ಮಕ್ಕಳು. 2 ಗಂಡು ಮಕ್ಕಳಲ್ಲಿ ಒಬ್ಬ ಉದ್ದಾನಪಾದ, ಒಬ್ಬ ಪ್ರಿಯ. ಉದ್ದಾನಪಾದ ಒಳ್ಳೆಯ ರಾಜ, ಆದರೆ ಅವನ ದುರದೃಷ್ಟ ಅಂತಂದರೆ 2 ಹೆಣ್ಣಂದಿರಲ್ಲಿ ಒಬ್ಬಳು ಸ್ವಾರ್ಥಪರಾಯಣ, ಸುರುಚಿ ಎಂಬ 2 ಹೆಣ್ಣಂದಿರಲ್ಲಿ 2 ಮಕ್ಕಳನ್ನು ಪಡೆದಿದ್ದರು. ಸುನೀತಿಯಲ್ಲಿ ಉತ್ತಮ ಅನ್ನುವ ಮಗ, ಧ್ರುವ ಅನ್ನುವ ಮಗ, ಸುರುಚಿಯಲ್ಲಿ ಉತ್ತಮ ಅನ್ನುವ ಮಗನನ್ನು ಪಡೆದಿದ್ದರು. ಅವನಿಗೆ ರುಚಿಯ ಮೇಲೆ ಅಭಿಮಾನ ಇರಬೇಕು, ಆದರೆ ದುರಭಿಮಾನ ಇದ್ದಾಗ ದಾರಿ ತಪ್ಪಾನೆ. ಸುರುಚಿ ಅವನನ್ನು ದಾರಿ ತಪ್ಪಿಸ್ತಾನೆ. ನನ್ನ ಮಗನಿಗೆ ಸರ್ವಸ್ವ, ನನ್ನ ಮಾತೇ ಸರ್ವಸ್ವ ಅಂತ ಹಾಗೆ ರಾಜನನ್ನು ತನ್ನ ಕೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದರು. ಉತ್ತಮನಿಗೆ ಅಪ್ಪನ ಕೊಡೆ ಸಿಕ್ಕಿತು, ಧ್ರುವನಿಗೆ ಅಪ್ಪನ ಕೊಡೆ ಸಿಕ್ಕಿತು. ಇದಕ್ಕೆ ಕಾರಣ ಉತ್ತಮ ಧ್ರುವನಿಗಿಂತ ದೊಡ್ಡವ ಅಲ್ಲ, ವಯಸ್ಸಲ್ಲಿ ಚಿಕ್ಕವ, ಗುಣದಲ್ಲಿಯೂ ಚಿಕ್ಕವ. ಆದರೆ ಸುರುಚಿಯ ಭಯದಿಂದ ಉತ್ತಮನಿಗೆ ತನ್ನ ಕೊಡೆಯನ್ನು ಕೊಟ್ಟ, ಧ್ರುವನಿಗೆ ತನ್ನ ಕೊಡೆ ಕೊಟ್ಟಿಲ್ಲ. ಯಾಕೆಂದರೆ ಸುರುಚಿಗೆ ಬೇಜಾರಾಗಿದೆ. ಧ್ರುವ ಬರ್ತಾನೆ ಕೊಡುವಾಗ ಇಡೀ ದೇಶಕ್ಕೆ ಒಂದೇ ನೀತಿಯನ್ನು ಹೇಳಬೇಕು, ಒಂದೇ ನ್ಯಾಯ ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಅಲ್ಲ, ಒಬ್ಬರಿಗೆ ಒಂದು ನ್ಯಾಯ, ಒಬ್ಬೊಬ್ಬರಿಗೆ ಇನ್ನೊಂದು ನ್ಯಾಯ. ಪರ್ಯಂತ ರಾಜ ಆಗಿರ್ತಾರೆ. ಇಡೀ ದೇಶದ ಪ್ರಜೆಗಳಿಗೆ ಒಂದೇ ನ್ಯಾಯ, ಒಂದೇ ನೀತಿ ತಪ್ಪಿದೆ ಇದ್ದರೆ ಯಾರ ರಾಜ ಆಗಿರ್ತಾರೆ. ದಾನಪಾದ ದೇಶವೇ ತನ್ನ ಮನೆಯೊಳಗೆ ಅವರಿಗೆ
ಕೊಡೆ ಸಿಗಲಿಲ್ಲ, ಅಪ್ಪನ ಅಂಕದಲ್ಲಿ ಕೂಡುವ ಯೋಗ ಬರಲಿಲ್ಲ. ಸರಿ, ಅಷ್ಟೇ ಇರ್ಬೋದು. ಆ ಸುರುಚಿಯ ಅಹಂಕಾರಭರಿತವಾದ ಮಾತು ನಿನಗೆ ಅಪ್ಪನ ತೊಡೆಯಲ್ಲಿ ಕೂಡಬೇಕು ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿವ ಸುರುಚಿಯ ಹೊಟ್ಟೆಯಲ್ಲಿ ಬಂದರೆ ಮಾತ್ರ ಉದ್ದಾರವಾದ ಕೊನೆಯಲ್ಲಿ ಕೂಡಲಿಕ್ಕೆ ಅವಕಾಶ. ಇದರಿಂದ ಇಲ್ಲ. ಎಲ್ಲಿದೆ? ಯಾವ ಸಂವಿಧಾನ ಇದೆ? ದೊಡ್ಡವರಿಗೆ ಏನೇ ಮಾಡಿ ಚಿಕ್ಕ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಅವರು ಪಾಪ ಪ್ರೀತಿಯಿಂದ ಬರ್ತಾರೆ. ಆ ಚಿಕ್ಕ ಮಕ್ಕಳ ಮನಸ್ಸನ್ನು ಹಾಳು ಮಾಡುವ ಕ್ರಮ ಅಂದರೆ ಹೀಗೆ ನ್ಯಾಯ ನಡೆಯುತ್ತದೆ. ಸುರುಚಿ ಸುನೀತಿಯ ಜಗಳದಲ್ಲಿ ಅಥವಾ ಸುರುಚಿಯ ಜಗಳ, ಸುನೀತಿಯ ಜಗಳಗಳಲ್ಲ, ಸುನೀತಿಯ ಮೇಲಿರುವ ದ್ವೇಷ ಅದು ಧ್ರುವನ ಮೇಲೆ ಪರಿಣಾಮ ಬೀರುವುದು. ಧ್ರುವ ಅಲ್ಲಿಂದ ಧ್ರುವ ಹೊರಗಡೆ ನಾರದರು ಸುನೀತಿಗೆ ಬಂದು ಹೊರಗೆ ರೂಪಿಸ್ತಾರೆ. ಇಲ್ಲಿ ಕಾರ್ಯಕ್ರಮ ಮುಗಿಯಲಿಲ್ಲ, ನೀವು ಸುಮ್ಮನೆ ಮುಗಿಯಾಗಿದೆ. ಸುನೀತಿಗೆ ನಾರದರೆಲ್ಲ ವಿಷಯ ಹೇಳಿದ್ದಾರೆ. ಸುನೀತಿ ತಯಾರಾಗಿದ್ದಾರೆ. ಮಗ ಮಕ್ಕಳೇ ಏನು ಉತ್ತರ ಕೊಡಬೇಕು? ಸುನೀತಿ ಸುರುಚಿಯ ಬಗೆ ಆಗಿದ್ರೆ ಮಗ ಬಿಡಬೇಡ ಒಂದು ಕೈ ಹೋಗಿ ಅಪ್ಪ ತೊಳೆಯಲಿಟ್ಟು ಏನು ಮಾಡ್ತಾರೆ ನೋಡು, ನಾನಿದ್ದೇನೆ ಅಂತೇಳಿ ಜಗಳ ಮಾಡ್ತಾರೆ. ಒಂದು ತೊಡೆ ಒಬ್ಬರಿಗೆ ಒಂದು ತೊಡೆ ಇನ್ನೊಬ್ಬರಿಗೆ ಯಾಕೆ ಕೊಡಬಾರ್ದು ಅಂತ ಜಗಳ ಮಾಡ್ಬೋದು. ಜಗಳ ಮಾಡಲಿಲ್ಲ ಅಂತ ತಾಯಿ ಧ್ರುವ ಬರ್ತಾನೆ. ಅದು ಹಾವಿನ ಹಾಗೆ ಮುಸುಗುಟ್ಟಿಕೊಂಡು ಬರ್ತಾರೆ. ನನ್ನ ಹಂತವೋ ಎಲ್ಲ ಹಾಕಿ ಒಂದು ಗೋಲಿನಿಂದ ಹಾವನ್ನು ಹೊಡೆದರೆ ಅದು ಹೇಗೆ ಮುಸುಗುತ್ತದೆ? ಕ್ಷತ್ರಿಯ ತೇಜಸ್ಸು ಧ್ರುವದಲ್ಲಿದೆ. ಹಾಗಾಗಿ ಧ್ರುವ ಅವರು ಮುಸುಗುಡ್ತಾ ಬಂದಂತೆ ಕೋಪದಲ್ಲಿ ಸುನೀತಿ ಎತ್ತರ ಹೇಳ್ತಾನೆ. ಹೀಗಿದ್ರೆ ಅನ್ಯಾಯ. ಸುನೀತಿ ಹೇಳ್ತಾಳೆ, ಅವರ ಬಗ್ಗೆನೂ ಕೆಟ್ಟದ್ದು ಚಿಂತನೆ ಮಾಡಬೇಡ. ಯಾಕೆಂತಂದ್ರೆ ಎಲ್ಲವೂ ಒಳ್ಳೆದಕ್ಕೇ ಆಗುತ್ತೆ. ಏನು ತಪ್ಪು ಮಾಡ್ತಾಳೆ? ಏನು ತಪ್ಪು ಹೇಳಿ? ಆರಾಧಯ ಅದೋಕ್ಷಜ ಪಾದಪತ್ನ ದೇವರನ್ನು ಶಬ್ದಾಗಿದ್ದಾರೆ. ಅಷ್ಟೇ ಅವರು ಹೇಳಿದ್ರು. ಸುರುಚಿಯ ಗರ್ಭದಲ್ಲಿ ಬರಬೇಕು ಅಂದರೆ ದೇವರ ಆರಾಧನೆ ಮಾಡಿ ಸುರುಚಿಯ ಗರ್ಭದಲ್ಲಿ ಬರುವ ಹಾಗೆ ಹಾಗೂ ದೇವರ ಆರಾಧನೆ ಮಾಡಿ ದೇವರು ಎಲ್ಲವನ್ನೂ ಕೊಡ್ತಾರೆ. ಯಾರೇನೂ ಕೆಟ್ಟದನ್ನು ಚಿಂತನೆ ಮಾಡಬೇಡ. ಎಲ್ಲ ತಾಯಿ ಸುನೀತಿ. ಸಾಮಾನ್ಯವಾಗಿ ತಾಯಿ ಅಂತಂದರೆ ಮಗನನ್ನು ಎಬ್ಬಿಸುವುದು ಹಾಗೆ ಮಾಡಲಿಲ್ಲ. ಆ ಮಗನಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿದ್ದಾರೆ. ಸುನೀತಿಯಂತೆ ಹಾಗೆ ಸು ಅಂದರೆ ಒಳ್ಳೆಯದು, ನೀತಿಯಂತೆ ನೇರ ಕರ್ಕೊಂಡು ಹೋಗು. ಯಾವುದು ಒಳ್ಳೆದಿದೆ ಅಲ್ಲಿಗೆ ಕರ್ಕೊಂಡು ಹೋಗೋದು ಒಬ್ಬಳು. ಹಾಗೆಲ್ಲ ಸುರುಚಿ ಎಲ್ಲಿ ರುಚಿ ಇದೆ ಅಲ್ಲಿಗೆ ಕರ್ಕೊಂಡು ಹೋಗೋದು ಇನ್ನೊಬ್ಬಳು. ಅಂದರೆ ತಿನ್ನಬೇಕು ಅಂತ ಭೋಗದಲ್ಲಿ ಆಸೆ ಹುಟ್ಟಿಸುವುದು ಒಬ್ಬಳು. ತಿನ್ನುವುದರಲ್ಲಿ ಆಸೆ ಅಲ್ಲ, ತ್ಯಾಗದಲ್ಲಿ ಆಸೆಯನ್ನು ಹುಟ್ಟಿಸುವುದು ಇನ್ನೊಬ್ಬಳು ತಾಯಿ. ನಿಜವಾದ ತಾಯಿ ಯಾರು? ಸುನೀತಿ. ಮಕ್ಕಳಿಗೆ ಸರಿಯಾದಂಥವಳು ತಾಯಿ. ಒಳ್ಳೆಯ ಪದವನ್ನು ಹೇಳಬೇಕು. ಎಲ್ಲಿಯಾದರೂ ಕೆಟ್ಟ ಸುದ್ದಿ ಬಂದರೆ ಅದನ್ನು ಒಳ್ಳೆಯದು ಮಾಡಿ ಹೇಳುವವಳು ನಿಜವಾದ ತಾಯಿಯಾಗಿಲ್ಲ. ನನಗೆ ಬಣ್ಣ ಬಳಿದು ಕೆಟ್ಟವನ್ನು ಮಾಡುವವಳು ತಾಯಿ ಆಗುವುದಿಲ್ಲ. ಪ್ರತಿಯೊಬ್ಬರಿಗೂ ಎಲ್ಲರೂ ಹೆಣ್ಣಲ್ಲಿ ಕೆಟ್ಟು ಬಿಡ್ತಾರೆ. ಉದಾರವಾದ ಅಂದರೆ ನಾವೇ ಮಕ್ಕಳು ಕೆಟ್ಟವರು ನಾವೇ ಉದಾರವಾದ ಬಿಟ್ಟು ನಮಗೆ ಎಲ್ಲರೂ ಹೆಣ್ಣಲ್ಲಿ ಕೆಟ್ಟು ಬಿಡ್ತಾರೆ. ಒಂದು ಸುನೀತಿ, ಒಂದು ಸುರುಚಿ. ಒಳ್ಳೆಯದನ್ನು ತಿನ್ನು ಅಂತ ಹೇಳುವವಳು ಒಬ್ಬಳು. ಬೇಡದನಿಗೆ ಒಳ್ಳೆಯದು ಇದು ಅಂತ ಹೇಳುವವಳು ಒಬ್ಬಳು. ತ್ಯಾಗದ ಪಾಠ ಹೇಳುವ ಹೆಣ್ಣು ಒಂದು, ಭೋಗದ ಪಾಠ ಹೇಳುವವಳು ಒಬ್ಬಳು. ಯಾರು ನಮಗೆ ಬೇಕು? ಭೋಗದ ಪಾಠ ಹೇಳುವವಳು ಬೇಡ, ತ್ಯಾಗದ ಪಾಠ ಹೇಳುವವಳು ನಮಗೆ ಬೇಕು. ತ್ಯಾಗೇ ಸರ್ವವಿಧೀಯತೆ ಅಂತ ಹೇಳ್ತಾರೆ. ನಾವು ಬೇಡ ಅಂತ ಬಿಟ್ಟರೆ ಇಡೀ ಜಗತ್ತೇ ನಮ್ಮನ್ನೇ ಹಿಂದೆ ಬರುತ್ತೆ. ನಾವು ಬೇಕು ಅಂತ ಹೇಳಿದರೆ ದೂರ 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 ಸರಿಯುತ್ತದೆ. ಹಾಗಾಗಿ ತ್ಯಾಗ ಅನ್ನೋದು ಮುಖ್ಯ, ಭೋಗ ಅನ್ನೋದು ಮುಖ್ಯ ಅಲ್ಲ. ನೀವು ಬೇಡ ಅಂತ ಹೇಳಿ ಸ್ವಲ್ಪ ಹಾಕೋಣ ಅಂತ ಹೇಳ್ತಾರೆ. ನೀವು ಹಾಕಿದ್ರೆ ಏನು ತಿಂದರೆ ಇವ ಅಂತ ಬೈಕೊಂಡು ಹೋಗ್ತಾರೆ. ತ್ಯಾಗಕ್ಕೆ ಇರುವ ಬೆಲೆ ಭೋಗಕ್ಕಿಲ್ಲ ಅನ್ನೋದು ಈ ಸುರುಚಿ ಸುನೀತಿಯದ
ಕಥೆಯ ಒಂದು ಸಾರ. ಸುನೀತಿ ಮಗನನ್ನು ಕಾಡಿಗೆ ಕಳಿಸ್ತಾಳೆ. ಮಗ, ನೀನು ಕಾಡಿಗೆ ಹೋಗು ಅಂತ ಮಗನನ್ನು ಕಳಿಸ್ತಾಳೆ, ದೇವರ ಹತ್ರ ಕಳಿಸ್ತಾಳೆ. ಮಗನ ಕಾಡಿಗೆ ಬರ್ತಾನೆ. ಯಾವ ತಾಯಿಗೆ ಬರ್ತದೆ? ಇನ್ನೂ 5 ತುಂಬಿಲ್ಲ, ಪುಟ್ಟ ವಯಸ್ಸು. ಈ ಮಗನನ್ನು ಕಾಡಿಗೆ ಕಳಿಸ್ತಾಳೆ. ಅವಳು ಕಾಡಿಗೆ ಕಳಿಸಿದ್ದಲ್ಲ, ನಮ್ಮನ್ನು ಕಾಡುವ ಸಮಸ್ಯೆಯಿಂದ ದೂರಕ್ಕೆ ಕಳಿಸಿಬಿಡ್ತಾಳೆ. ಮಗ ಬಂದ, ಮಗ ಕಾಡಿಗೆ ಬಂದಿದ್ದಾನೆ. ಕಾಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪುಟಾಣಿ ಎಲ್ಲಿಯಾದರೂ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ರ ಕಾಡಲ್ಲಿ ಏನು ಮಾಡಬೇಕು ಯಾವುದೇ ತಯಾರಿಕೆ ಇಲ್ಲದೆ ಧ್ರುವನ ಕಾಡಿನ ಕಡೆಗೆ ಪ್ರಯಾಣ ಮಾಡಿದ್ದಾರೆ. ಮಧ್ಯದಲ್ಲಿ ನಾರದರು ಬರ್ತಾರೆ. ನಾರದರು ನಡೆಯುತ್ತಾರೆ. ಧ್ರುವ ಎಲ್ಲಿ ಬಂದೆ? ಧ್ರುವನಿಗೆ ಸಿಟ್ಟು ಬಂತು. ನಾರದರೆ ನನಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ನಾನು ಹೊರಟೋಗ್ತೇನೆ, ಏನಾದರೂ ಒಳ್ಳೆದಿದ್ದರೆ ಹೇಳಿ, ಇಲ್ಲದೆ ಹೊರಟೋಗ್ತೇನೆ. ನಾರದರು ಹೇಳ್ತಾರೆ, ಮಗ ಆಡುವ ವಯಸ್ಸು, ಎಲ್ಲಾದರೂ ಕೆಟ್ಟು ಸಿಕ್ಕಿದ್ರೆ ಆಡು, ಮತ್ತೆ ಈ ಕಾಡಿಗೆ ಹೋಗುವುದು ಬೇಡ ನಿಮಗೆ ಅಂತ ನಾರದರು ಉಪದೇಶ ಮಾಡ್ತಾರೆ. ಧ್ರುವ ಜೋರು ಮಾಡ್ತಾರೆ. ನಾರದರೆ ನಿಮಗೆ ಮನಸ್ಸಿದ್ರೆ ಹೋಗುವ ತಪಸ್ಸಿಗೆ ಬೇಕಾದ ಮಾರ್ಗದರ್ಶನ ಮಾಡಿ. ನಿಮಗೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ನಾರದನ್ನು ಬೆಚ್ಚಿಬಿದ್ರಂತೆ. ಏನೊಬ್ಬ ಕ್ಷತ್ರಿಯ ತೇಜಸ್ಸು ಇದು. ನಾರದರು ನಂಗಾಗಿ ಇತ್ತು. ಇವನಿಗೆ ಹೇಳಿದರು, ಸತ್ಯನಾರಾಯಣ ನಿಮಗೆ ನಾನು ಮಾರ್ಗದರ್ಶನ ಮಾಡ್ತೇನೆ ಅಂತ ಅವನ ತಲೆಯ ಮೇಲೆ ಕೈ ಇಟ್ಟರು. ನಾರದರು ಕೈ ಇಟ್ಟರೆ ಇವನಿಗೆ ಒಳಗೆ ಆಸೆಲ್ಲ ಶುದ್ಧವಾಯಿತು. ನಾವೆಲ್ಲ ಕೈ ಇಟ್ಟರೆ ಭಸ್ಮಾಸುರನ ಕೈಯ ಹಾಗೆ ಸಿದ್ಧತೂ ಹಾಗೆ. ಎಲ್ಲಿ ತಪಸ್ಸು ಇರುತ್ತದೆ ಅಲ್ಲಿ ಅವನು ಕೈ ಇಟ್ಟರೆ ಅದೆಲ್ಲ ಸಮೃದ್ಧಿಯಾಗ್ತದೆ. ನಾರದರು ಭಗವಂತನ ಪಾದವನ್ನು ಮುಟ್ಟಿದವು, ನೇರ ಭಗವಂತನ ದರ್ಶನ ಪಡೆದವು. ಹಾಗಾಗಿ ನಾರದರಿಗೆ ಸಾಮರ್ಥ್ಯ ಇತ್ತು. ಧ್ರುವನ ತಲೆಯ ಮೇಲೆ ಕೈ ಇಟ್ಟರೆ ತಲೆಯೊಳಗೆ ನಾರದರ ಕೈಯ ಅಲ್ಲ, ಭಗವಂತನ ವಿಷಯದೊಳಗೆ ಪ್ರವೇಶ ಮಾಡಿದ್ದಾರೆ. ಒಳಗಿನ ಮನಸ್ಸನ್ನು ಹೋಗಿ ಮಾಡಿದ್ದಾರೆ. ಮನಸ್ಸು ಪರಿಶುದ್ಧವಾಯಿತು. ಅವನಿಗೆ ಅನುಭವಾಯಿತು. ಧ್ರುವನಿಗೆ ಏನೋ ಒಂದು ನನಗೆ ಲಭಿಸಿತು. ನಾರದರು ಧ್ರುವನಿಗೆ ಹೇಳ್ತಾರೆ, ವಾಸುದೇವದ ಸಾಕ್ಷರವನ್ನು ಜಪ ಮಾಡುವ ಅಂತ ಆ ಮಂತ್ರ ಉಪದೇಶ ಮಾಡ್ತಾರೆ. ಎಂತಹ ಯೋಜನೆ! ಮಂತ್ರವನ್ನು ಹೇಳಿಕೊಡ್ಬೇಕು. ಯಾರಿಗೆ ಮಂತ್ರ ಸಿದ್ಧಿ ಇದೆ ಅವರು ಮಂತ್ರವನ್ನು ಹೇಳಬೇಕು. ಆಗ ಆ ಮಂತ್ರ ಅದು ಕಲಿಸ್ತದೆ. ಮಂತ್ರ ನನಗೆ ಏನು ಮಾತಾಡೋದಿಲ್ಲ ಅಂತ ಆದರೆ ಇನ್ನೊಬ್ಬರಿಗೆ ಉಪದೇಶ ಕೊಟ್ಟರೆ ಆ ಮಂತ್ರ ಎಲ್ಲಿ ಅದು ಮಾತಾಡ್ತದೆ. ನಾರದರು ವಾಸುದೇವದ ಅನುಸಾಕ್ಷರ ಮಂತ್ರದ ಸಿದ್ಧಿಯನ್ನು ಪಡೆದವರು. ಹಾಗಾಗಿ ಮಂತ್ರ ಅವರ ಹತ್ರ ಮಾತಾಡ್ತಿತ್ತು. ಹಾಗಾಗಿ ಆ ಮಂತ್ರ ಸಿದ್ಧಿ ಇರುವ ನಾರದರ ಮೂಲಕ ಧ್ರುವನಿಗೆ ಮಂತ್ರೋಪದೇಶ ನಡೆಯಿತು. ಇವನ ಸೌಭಾಗ್ಯ ಎಲ್ಲ ಮಾರ್ಗದರ್ಶನ ಮಾಡಿದರು. ಹೇಗೆ ಜಪ ಮಾಡಬೇಕು, ಹೇಗೆ ಇರಬೇಕು, ಎಷ್ಟೆಲ್ಲ ತೊಂದರೆಗಳು ಬರ್ತವೆ, ಆ ತೊಂದರೆಯೆಲ್ಲ ವಿರೋಧ ಮಾಡೋದು ಹೇಗೆ, ಉಪವಾಸ ಮಾಡಬೇಕು, ಉಪವಾಸ ಹೇಗೆ ಮಾಡಬೇಕು, ಅದೆಲ್ಲವನ್ನೂ ಬೋಧನೆ ಮಾಡಿ. ನಮ್ಮೆಲ್ಲ ಯಾತ್ರೆ ಇರ್ತದೆ. ಯಾತ್ರೆಗೆ ಹೋಗುವಾಗಲೇ ಕಟ್ಟಿಕೊಂಡು ಹೋಗ್ತೇವೆ. ಉಂಡೆ, ಚಕ್ಕಲಿ, ಅವರಕ್ಕಿ ಎಲ್ಲ ಇಟ್ಕೊಂಡು ಹೋಗ್ತೇವೆ. ಇರುವ ಬರೀ ಕೈಯಲ್ಲಿ ಹೋಗಿದ್ದಾರೆ. ನಾರದರು ಹೇಳಿದರು, ಸಾಧನೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಎಲ್ಲಿ ಸ್ನಾನ ಮಾಡಬೇಕು, ಹೇಗೆ ಸ್ನಾನ ಮಾಡಬೇಕು, ಎಲ್ಲ ವಿಧಾನಗಳನ್ನು ಹೇಳಿದರು. ಇವರ ಸೌಭಾಗ್ಯ ದೇವರ ಚಿತ್ತಕ್ಕೆ ಬಂದರೆ ನಮ್ಮ ಸಾಧನೆಯನ್ನು ದೇವರು ಮಾಡಿಸ್ತಾನೆ ಅನ್ನೋದಕ್ಕೆ ಧ್ರುವ ಒಂದು ಒಳ್ಳೆಯ ಉದಾಹರಣೆ. ಧ್ರುವನಿಗೆ ಏನೂ ಗೊತ್ತಿಲ್ಲ, ಆದರೆ ಎಲ್ಲವನ್ನೂ ಕೆಲಸಿಕೊಟ್ಟರು ನಾರದರು. ನಾರದರು ಮಾಡಿದ ಮಾರ್ಗದರ್ಶನದಲ್ಲಿ ಧ್ರುವ ಹೊರಟ. ನಾರದರು ಹೇಳಿದರು, ಮಧುವನ ಇದೆ, ಯಮುನಾ ತೀರ, ಅಲ್ಲಿ ನಿಮಗೆ ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದ ಜಾಗ. ಮಧು ಅಂದರೆ ಸಿಹಿ ಅಂತ, ಸಿಹಿ ಅಂದರೆ ಸುಖ ಅಂತ, ಮಧುವನ ಅಂದರೆ ಸುಖ ಸಿಗುವ ಜಾಗ, ಅಂದರೆ ನಮ್ಮ ಸಾಧನೆಗೆ ಫಲ ಸಿಗುವಂತಹ ಜಾಗ ಅಂತ
ಮಧುವನಕ್ಕೆ ಬಂದ. ಮಧುವನ ನೋಡಿದವ ಅಂತ ಧ್ರುವ. ಇವತ್ತೆಲ್ಲ GPS ಇದೆ, ಅವತ್ತು GPS ಇಲ್ಲ, ಹೇಗೆ ಹೋದ ಅಂತ ಕೇಳಿ ನಾರದರೇ GPS ಹಾಕಿಕೊಟ್ಟಿದ್ರು. ಹಾಗಾಗಿ ಆ ನಾರದರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸರಿಯಾದ ಜಾಗಕ್ಕೆ ಯಮುನಾ ತೀರಕ್ಕೆ ಮಧುವನಕ್ಕೇ ಬಂದಿದ್ದಾನೆ. ನಮ್ಮ GPS ಆದರೂ ದಾರಿ ತಪ್ಪಿಸ್ತದೆ, ನಾರದರ GPS ದಾರಿ ತಪ್ಪಿಸಲಿಲ್ಲ, ಸರಿಯಾದ ಜಾಗಕ್ಕೆ ಹೋಗಿ ಮುಟ್ಟಿಸಿದೆ. ಜ್ಞಾನಿಗಳು ಒಳಗಿಂದ ಬೋಧನೆ ಮಾಡಿ ಹೀಗೆ ಹೋಗು, ಹೀಗೆ ಹೋಗು, ಹೀಗೆ ಹೋಗು. ಜ್ಞಾನಿಗಳ ಮಾರ್ಗದರ್ಶನ ಇದ್ರೆ ಸರಿಯಾದ ಗುರಿಯನ್ನು ನಾವು ತಲುಪ್ತೇವೆ. ಮಧುವನಕ್ಕೆ ಬಂದಿದ್ದಾನೆ. ಬಂದರೆ ತಪಸ್ಸು ಪ್ರಾರಂಭ ಮಾಡ್ತಾರೆ. ಮೊದಲನೇ ತಪಸ್ಸು ಪ್ರಾರಂಭ ಆಗುವುದೇ ಸ್ನಾನ. ಯಮುನಾ ನದಿಯನ್ನು ಸ್ನಾನಕ್ಕೆ ಅಂತ ಹೇಳಿದ್ದಾರೆ. ಅದು ಹೇಮಂತನದ್ದು ಶಿಶಿರು, ಡಿಸೆಂಬರ್, ಜನವರಿ, ಮೇ ಕೊರೆಯುವ ಚಳಿ. ಆ ಕಾಲದಲ್ಲಿ ಹೋಗಿದ್ದಾರೆ. ವೈಶಾಖ ಮಾಸ, ಮೇ, ಏಪ್ರಿಲ್ ಅಂತಾದರೆ ನಮಗೆ ಸ್ನಾನ ಮಾಡೋದು ಖುಷಿ ಇರ್ತದೆ. ಆದರೆ ಡಿಸೆಂಬರ್, ಜನವರಿ ನಮ್ಮೂರಲ್ಲೇ ಚಳಿಯಲ್ಲಿ ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ. ಉತ್ತರ ಪ್ರದೇಶ ಅಂತಂದರೆ ಎಲ್ಲವೂ ಯಕ್ಷತೆ, ಮಳೆಯಾಗಲಿ, ಬಿಸಿಲಾಗಲಿ, ಚಳಿಯಾಗಲಿ. ಆ ಚಳಿಯ ಕಾಲದಲ್ಲಿ ಯಮುನೆಯಲ್ಲಿ ಸ್ನಾನ ಮಾಡಿದರೆ 3 ಹೊತ್ತು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಅದು ಸ್ನಾನ ಅಂದರೆ ಹಾಗೆ ಸ್ನಾನ ಅಲ್ಲ, ಹೋಗುವುದಕ್ಕೆ ಅರ್ಧ ಮುಗಿದು ಬರುವುದಲ್ಲ. ಸರಿಯಾಗಿ ಮಂತ್ರ, ಭಗದರ್ಶನ ಮಂತ್ರಗಳನ್ನು ಕೇಳಿ ಋಷಿಸೂಕ್ತವನ್ನು ಜಪ ಮಾಡಿ ಅಲ್ಲಿ ಸ್ನಾನವನ್ನು ಮಾಡಿ ಮೇಲಕ್ಕೆ ಬಂದಿದ್ದಾರೆ. ನಾರದರು ಕೊಟ್ಟ ಮಾರ್ಗದರ್ಶನ ಆಗ್ತಿತ್ತು. ನಾರದರು ತಲೆ ಮೇಲೆ ಕೈ ಇಟ್ಟಿತ್ತು. ಹಾಗಾಗಿ ಒಳ್ಳೆ ವಿಭವರಿದ್ದವಂತ. ಹಾಗಾಗಿ ಆ ಚಳಿ ಅನಿಸ್ತಿದ್ದ. ಅದಕ್ಕೂ ಹಾಗೆ ಎಕ್ಸಾಮ್ ನಾಳೆ ಇಂಟರ್ವ್ಯೂ ಅಂತಂದರೆ ನಿದ್ರೆನೇ ಬರೋಲ್ಲ. ಇವತ್ತು ಸುಮ್ಮನೆ ಇದ್ರೆ ಸಾಯಂಕಾಲ ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಾರದರ ಮಾರ್ಗದರ್ಶನ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಚಳಿ ಅಂತ ಅನಿಸ್ತಿಲ್ಲ. ಒಂದು ಖುಷಿ ಆಯಿತು, ಅಧ್ಯಾಯಮಾನ ಆಯಿತು. ತಪಸ್ಸು ಮಾಡ್ತಾರೆ. ವಾಸುದೇವರ ಸಾಕ್ಷರ ಮಂತ್ರ ಜಪ ಮಾಡ್ತಾರೆ. ಸರಿ ತಿನ್ನಬೇಕು, ಸರಿ ಕುಡಿಬೇಕು, ಜಪಕ್ಕೆ ಅಂತ ಕೂಡಬೇಕು, ಆರಾಮ ಜಪ. ಜಪ ಅಂದರೆ ನಿದ್ರೆ. ಜಪಕ್ಕೆ ಹೇಳಿದ್ದ ಸಾಧನೆ ಅಂತಂದರೆ ಉಪವಾಸ. ಧ್ರುವ ಉಪವಾಸ ಮಾಡ್ತಾರೆ. ಮೊದಲು ಕವಿಂದ ಬದಲಾಶನ ಮರದಲ್ಲೇ ಇರುವ ಹಣ್ಣು ತಿಂತಾನೆ. 1 ತಿಂಗಳು ಹೀಗೇ ತಪಸ್ಸು ಮಾಡ್ತಾನೆ. ಹಣ್ಣು ಅಂದರೆ ಬೆಳಗಿಂದ ಸಾಯಂಕಾಲ ತನಕ ಅಲ್ಲ. ಅವನು 3 ದಿನಕ್ಕೆ ಒಮ್ಮೆ ಹಣ್ಣನ್ನು ತಿಂತಿದ್ದ. ಒಂದು ಬಗೆಯ ಹಣ್ಣು ತಿಂದರೆ 3 ದಿನ ಏನಿಲ್ಲ. ಮತ್ತೆ 3 ದಿನ ಆದ ಮೇಲೆ 1 ತಿಂಗಳು ಹೀಗೆ ತಪಸ್ಸು ಮುಂದುವರಿಸಿದಾಗ ದೇವರು ಬರಲಿಲ್ಲ. ನಾವಾದರೆ ಅಯ್ಯೋ ಎಲ್ಲ 1 ತಿಂಗಳಾಗಿ ದೇವರು ಬರಲಿಲ್ಲ, ದೇವರಲ್ಲಿ ಬರ್ತಾನೆ, ದೇವರಲ್ಲಿ ಹೊಟ್ಟೆ ಹಾಳು ಮಾಡಿಕೊಂಡು ಏನು ತಪಸ್ಸು, ಮನೆಗೆ ಬರಬೇಡ ಅಂತ ಅಮ್ಮ ಫೋನ್ ಮಾಡಿ ಅಮ್ಮ ಮನೆಗೆ ಬಂದರೆ ಅಂತ ಹೊರಗೋಡು. ಧ್ರುವ ಅಂತ ಹೆಸರು. ಧ್ರುವ ಅಂತಂದರೆ ಯಾವ ಸಾಧನೆಯನ್ನು ಕೈಗೆ ಇಟ್ಕೊಳ್ತಾನೆ ಅದು ಚೆನ್ನಾಗಿ ನಡೆಸ್ತಾನೆ ಅವನು ಧ್ರುವ. ಧ್ರುವ ಅಂದರೆ ಮನೆ ಅಂದರೆ ಸಾಧನೆಗೆ ಗಟ್ಟಿಯಾಗಿ ಅಂಟಿಕೊಂಡವ. 2ನೇ ತಿಂಗಳು ಸಾಧನೆ ಇನ್ನೂ ಜೋರಾಯಿತು. ಅವನು ಹಣ್ಣು ಬಿಟ್ಟ, ಎಲೆ ತಿನ್ನಲಿಕ್ಕೆ ಶುರು ಮಾಡಿದ. ಎಲೆ ಅಂದರೆ ಹಸಿ ಎಲೆ ಅಲ್ಲ, ಅದರ ಮರದಿಂದ ಇದ್ದದ್ದಲ್ಲ, ಮರದಿಂದ ಹಣ್ಣಾಗಿ ಬಿದ್ದ ಎಲೆ ಅದನ್ನು ತಿಂದ. ಶಷ್ಟೇ ಅಹನಿ 6 ದಿನಕ್ಕೆ ಒಮ್ಮೆ ಎಲೆ ತಿಂದು ತಪಸ್ಸು ಮುಂದುವರಿಸಿದ. ದೇವರು ಬರಲಿಲ್ಲ. ಮತ್ತೆ 3ನೇ ತಿಂಗಳು ಬರೀ ನೀರು ಮಾತ್ರ ಕುಡಿದ. ಅಪಕ್ಷ ನೀರು ಮಾತ್ರ ಕುಡಿದು ತಪಸ್ಸು ಮುಂದುವರಿಸಿದ. ದೇವರು ಬರಲಿಲ್ಲ. 4ನೇ ತಿಂಗಳು ಇನ್ನೂ ಟೈಮ್ ಮಾಡಿದ ತಪಸ್ಸು. ಬರೀ ಗಾಳಿ ಆಹಾರ ಮಾತ್ರ. ಗಾಳಿ ತಗೊಳ್ಬೇಕು, ತಪಸ್ಸು ಮಾಡಬೇಕು. ಗಾಳಿಯಲ್ಲಿಯೇ ಎಲ್ಲ ಆಹಾರ ಎಲ್ಲ ಮುಗಿಸಿದ. 4ನೇ ತಿಂಗಳಾದರೂ ದೇವರು ಬರಲಿಲ್ಲ. 5ನೇ ತಿಂಗಳು ಗಾಳಿಯನ್ನೂ ನಿಲ್ಲಿಸಿದ. ಪ್ರಾಣಾಯಾಮ, ಉಪಕ ಪ್ರಾಣಾಯಾಮವನ್ನು ಮಾಡಿ ತಿಂಗಳಿಡೀ ತಪಸ್ಸು ಮಾಡಿದ. ಇವನ ತಪಸ್ಸು ಎಷ್ಟು ತೀಕ್ಷ್ಣ ಆಗಿತ್ತು ಅಂತಂದರೆ ದೇವಲೋಕದ ದೇವತೆಗಳಿಗೆ ತಮ್ಮ ಆಸನ ಬಿಸಿಯಾಗಿ ಅಲ್ಲಿ ನಿಂತ್ಕೊಳ್ಳಿಕ್ಕೂ ಆಗಲಿಲ್ಲ. ಇಲ್ಲಿ ಅಡಿಗೆ ಮಾಡಿದರೆ ಉಪ್ಪಲ್ಲಿಗೆ ಬಿಸಿಯಾಗಿರ್ತದೆ, ಕೆಳಗೆ ತಪಸ್ಸು ಮಾಡಿದರೆ ಮೇಲಿನ ಮೂಲಕ ಬಿಸಿ ಆಯ್ತದೆ. ದೇವತೆಗಳಿಗೆ ತಪ್ಪಿಕೊಳ್ಳಿಕ್ಕೆ
ಸಿಂಹದ ಗರ್ಜನೆ ಕೇಳಲಿಕ್ಕೆ ಶುರುವಾಯಿತು. ಆನೆ ಕೊಟ್ಟಿರು ಬೀಸುವಂತಹ ಶಬ್ದ ಕೇಳಲಿಕ್ಕೆ ಶುರುವಾಯಿತು. ಹಾವು ಚಿರತೆಗಳೆಲ್ಲ ಅದನ್ನು ಮುಟ್ಟಿಕೊಂಡೇ ಹೋಯಿತು. ಎಂಥವನು ತಪಸ್ಸು ಓಡಿ ಬರ್ತಿದ್ದ. ಇದೆಲ್ಲ ಎಂದರೆ ಈ ಚಿರತೆ ಸಿಂಹ ಹೆಸರು ಕೇಳಿಯೇ ನಾವು ಓಡಿ ಬರ್ತೇವೆ. ಆ ಹುಲಿ ಸಿಂಹ ಚಿರತೆಗಳನ್ನು ನೋಡಿದರೆ ಚಿಂತನೆ ಮಾಡಿ ತಲೆನೇ ಕೆಡಿಸಿಕೊಂಡಿಲ್ಲ. ಯಾರಾದರೂ ಹೇಳಿದರು, ಧ್ರುವ ತಪಸ್ಸು ಮಾಡಲಿಕ್ಕೆ ಹೊರಟಾಗ ನಿನಗೆ ಯಾರ್ಯಾರು ಏನೇನೋ ವಿರೋಧಗಳನ್ನು ಮಾಡ್ತಾರೆ, ಕೆಟ್ಟ ಪ್ರಾಣಿಗಳು ಬರ್ತವೆ, ಯಾವುದಕ್ಕೂ ಹೆದರಬೇಡ, ಅವುಗಳೇ ನಿನ್ನ ತಪಸ್ಸಿಗೆ ಬೆಚ್ಚಿಗಿದ್ದು ಓಡಿ ಹೋಗ್ತವೆ ಅಂತ ಅದರ ಮಾತಿನ ಮೇಲೆ ಶ್ರದ್ಧೆ. ಹಾಗಾಗಿ ಯಾವ ವ್ಯಾಘ್ರಗಳು, ಹುಲಿಗಳು, ದುಷ್ಟ ವಿಷಜಂತುಗಳು ಬಂದರೂ ಹೆದರಲಿಲ್ಲ. ಅದೆಲ್ಲ ಜೊತೆಯಿರ್ತದೆ. ಕಣ್ಮುಟ್ಟಿ ಜಪ ಮಾಡಬೇಕು ಅಂತ ಹೇಳಿದ್ದು, ಕಣ್ಮುಟ್ಟಿ ಜಪ ಮಾಡ್ತೇವೆ. ಒಂದು ನಿಮಿಷ ಆದಾಗ ಯಾರೋ ಬಂದರು ಅಂತ ಭಯ ಆಗ್ತದೆ. ನೋಡ್ತೇವೆ ಯಾರಿಲ್ಲ, ನಮಗೆ ಯಾರೋ ಬಂದು ಹೋದರೂ ಕಾಣಿಸ್ಬೇಕು, ಏನೋ ಮಾಡಿದ್ರು ಕಾಣಿಸ್ಬೇಕು, ಸಾಕಿದ ಜಪ ಇದು ಬರ್ತೇವೆ ನಾವು. ಸುಮ್ಮನೆ ಯಾರು ಬಾರದಿದ್ದರೂ ಬಂದರು ಅಂತ ಭ್ರಮೆಯಿಂದ ನಮ್ಮ ಜನ ಮತ ಅನುಷ್ಠಾನಗಳೆಲ್ಲ ಕಲಿಸುತ್ತಿರ್ತದೆ. ಇವನ ತಪಸ್ಸು ಅಂತಂದರೆ ಅದು ಯಾವುದೇ ದುಷ್ಟಶಕ್ತಿಗಳು ಬಂದರೂ ತಪಸ್ಸು ಸಿಗಲಿಲ್ಲ. ನಮ್ಮ ಸಾಧನೆ ಅಂದರೆ ಆಗಿರಬೇಕು. ನಾವು ಯಾವುದೇ ಜಪ ಮಾಡುವಾಗ, ಯಾವುದೇ ಪಾರಾಯಣ ಮಾಡುವಾಗ ಅದು ವಿಘ್ನ ಬಂದರೂ ಅದನ್ನು ಮೆಟ್ಟಿರಬೇಕು. ಸಾಮಾನ್ಯವಾಗಿ ನಮ್ಮಲ್ಲ ಮಾತಾಡಲಿಕ್ಕೆ ಬರುವವರೇ ಆ ಸಮಯ ನೋಡಿ ಬರ್ತಾರೆ. ಜಪಕ್ಕೆ ಅಂತ ಕೂಡಲೇ ಆಗೋದು ಹೀಗೆ ಬರ್ತದೆ. ಇದು ಪುಸ್ತಕ ಇರಬೇಕು ಪಾರಾಯಣಕ್ಕೆ, ಅಲ್ಲಿವರೆಗೆ ಬಾರದ ಫ್ರೆಂಡ್ಸ್ ಅಂತ ಬರ್ತಾರೆ. ಫ್ರೀ ಹಾಕಿದ್ದೀನಿ ನಾನು ಇರುವುದಿಲ್ಲ ಹಾಗೆ ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ದರಿಂದ ನಮಗೇನು ಚೇಂಜ್ ಏನೂ ಆಗುವುದಿಲ್ಲ. ಆದರೆ ಮಾತಾಡಲಿಕ್ಕೆ ಬರುವ ಜನ ಎಲ್ಲ ಅದೇ ಹೊತ್ತಿಗೆ ಬರ್ತಾರೆ. ನಾವು ಅದರಿಂದ ವಿಚಲಿತರಾಗದೆ ನಮ್ಮ ವೃತ, ನಮ್ಮ ತಪಸ್ಸು ಅದನ್ನು ಬಿಡದೆ ನಾವು ಮುಂದುವರಿಸಿದರೆ ನಮಗೆ ಸಿದ್ಧಿಯಾಗುತ್ತೆ. ನಮ್ಮದು ಇವರಿಂದ ನಾವು ಕಲಿಯಬೇಕಾದ ಇರುವ ಒಂದು ಕಾಲದಲ್ಲಿ ನಿಂತು ತಪಸ್ಸು ಮುಂದುವರಿಸಿದ ದೇವತೆಗಳ ಖುಷಿ ಆಸ್ತಿ ಆಯಿತು. ದೇವರಲ್ಲಿ ಹೋಗಿ ವಿನ್ನವಿಸಿಕೊಂಡು ನಮ್ಮ ದೇವರೇ ಸ್ವತಃ ನಡೆಗಿದ್ದು ಬಂದ. ಇವನ ತಪಸ್ಸು ಹೀಗಿತ್ತು ಅಂದರೆ ಅಪ್ಪ ಅಲ್ಲಾಡಲಿಲ್ಲ, ಆದರೆ ಜಗತ್ತಿನ ಅಪ್ಪ ಅಲ್ಲಾಡ ಮೇಲಿಂದ ಕೆಳಗೆ ನಮ್ಮ ತಪಸ್ಸಿಗೆ ಅಪ್ಪ ಹೋಗ್ತಾನೋ ಇಲ್ಲವೋ ಬೇಡ, ಆದರೆ ನಮ್ಮ ದೇವರು ಬರೀಬೇಕಾಗಿ ಇಡೀ ಜಗತ್ತೇ ಬರೀ ನಮ್ಮ ದೇವರು ವೈಕುಂಠದಿಂದ ದದಾ 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 ಅಂತ ಕೆಳಗಿಳಿದು ಬಂದ. ದೇವರನ್ನು ಕೆಳಗಿಳಿಸುವ ತಪಸ್ಸು ಅದು ನಮ್ಮದಾಗಬೇಕು. ಇವರ ಮುಂದೆ ದೇವರು ಬಂದಿರುತ್ತ ಸಾಮಾನ್ಯವಾಗಿ ನಾವು ದೇವರನ್ನು ಪರೀಕ್ಷೆ ಮಾಡುವಂತಾಗಿರುತ್ತೆ. ಈಗ ದೇವರನ್ನು ಪರ್ಯಾಯ, ಈಗ ದೇವರು ಕಾಯ್ಬೇಕಾಯ್ತು. ಧ್ರುವ ಮಾತಾಡೋದಿಲ್ಲ, ಧ್ರುವ ಕತ್ತೆರೆದು ನೋಡೋದಿಲ್ಲ. ದೇವರಿಗೆ ಏನಿತ್ತು ಅಂದರೆ ಧ್ರುವ ಒಂದ್ಸಲ ನೋಡಬೇಕು ಅಂತ ದೇವರಿಗೆ ಧ್ರುವ ನೋಡ್ತಾ ಇಲ್ಲ. ಯಾಕೆಂದರೆ ಒಳಗಿನಿಂದ ಭಗವಂತನ ದರ್ಶನ ಅವನಿಗೆ ವಿಷನ್ ಆಗ್ತಾ ಇತ್ತು. ದೇವರನ್ನು ನೋಡಿ ಇಲ್ಲೇ ಖುಷಿ ಅನುಭವಿಸ್ತಾ ಇದ್ದಾನೆ. ಅವರಿಗೆ ಆಹಾರ ಇಲ್ಲ, ನಿದ್ರೆ ಇಲ್ಲ, ಹೊರಗಿನ ಚಳಿ ಎಲ್ಲ ವಿಪರೀತವಾಗಿದೆ. ಆದರೆ ಒಳಗಿನಿಂದ ಇರುವ ಆ ಭಗವಂತನ ಆಕರ್ಷಣೆಯ ಮುಂದೆ ಈ ಪ್ರಪಂಚದ ಎಲ್ಲ ವಿಘ್ನಗಳು ನಗಣ್ಯ. ಹಾಗಾಗಿ ಒಳಮುಖವಾಗಿ ಅಂತರ್ಮುಖಿಯಾಗಿ ಅವರ ಸಾಧನೆ ಮುಂದುವರೆದು ಅನ್ವಯನಾಗಿ ಆನಂದ ಅನುಭವಿಸ್ತಿದ್ದ. ದೇವರು ಗಂಟೆ ನೋಡಿದ ಧ್ರುವ ಇನ್ನೂ ಕಣ್ಣು ತೆಗಿತಾ ಇಲ್ಲ, ಏನು ಮಾಡಲಿ? ದೇವರಿಗೆ ಸಮಸ್ಯೆ ಆಯಿತು, ನಮಗೆ ಸಮಸ್ಯೆ ಅಲ್ಲ. ದೇವರೇ ಪ್ರತೀಕ್ಷೆ ಮಾಡಿ ದೇವರ ಆರಾಧನೆ ಮಾಡಿದ. ಎಷ್ಟೊಂದು ಇರಬೇಕು ಧ್ರುವನಾಗಿ ಅಂತರ್ಮುಖಕ್ಕೆ ಕಾರಣವನ್ನು ಚಿಂತನೆ ಮಾಡಿದ. ಒಳಗೆ ಭಗವಂತನ ದರ್ಶನ, ಒಳಗಿನ ಆ ಭಗವಂತನ ರೂಪ ಅದು ಅದರ್ಶನ ತಿರೋಧಾನ ಧ್ರುವ ಹಳ್ಳಿಗೆ ಶುರು ಮಾಡಿದ. ಕಣ್ಣೆರಡು ನೋಡ್ತಾನೆ, ಆ ಒಳಗಿನ ರೂಪ ಹೊರಗಿನ ರೂಪ ಕಾಣ್ತಾರೆ. ಅಷ್ಟು ಖುಷಿಯಾಗಿದೆ. 6 ತಿಂಗಳ ಅವನ ಸಾಧನೆ, ಅದು 5 ತಿಂಗಳ ಸಾಧನೆ ಮುಗಿದು 6ನೇ ತಿಂಗಳ ಸಾಧನೆ ಆಗುವಾಗ ಭಗವಂತನ ದರ್ಶನ ಅವನಿಗಾಯಿತು. ಏನು ಅರ್ಥ, ಏನು ಅರ್ಥ? ದೇವರಿಗೆ ಹೇಳ್ದ, ಏನು ಬೇಕು ಕೇಳು, ಮಾತಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ಖುಷಿ ಆದರೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ಅವನಿಗೆ ತಾಯೇ ಬರಲಿಲ್ಲ, ಮಾತಾಡಲಿಕ್ಕೇ ಆಗಲಿಲ್ಲ. ದೇವರು ತನ್ನ ಕೈಯಲ್ಲಿದ್ದ ಶಂಖವನ್ನು ಧ್ರುವನ ಗಲ್ಲಕ್ಕೆ ಮುಗಿಸಿದ್ದಾರೆ. ಬ್ರಹ್ಮ ಮಹೇನ ಕಂಬುನ ಸ್ಪರ್ಶ ಅಂತ ಹೇಳ್ತದೆ ಭಾಗವತ. ಆ ಶಂಖದಿಂದ ಅವನ ಗಲ್ಲಕ್ಕೆ ಸ್ಪರ್ಶ ಮಾಡಿಸ್ತಾನ ಭಗವಂತ. ಶಂಖ ಯಾವಾಗ ಗಲ್ಲಕ್ಕೆ
ಸಂಪತ್ತಿನ ಒಡತಿಯನ್ನು ಯಾವ ಸಂಪತ್ತು ಮನೋ ವಚನ ದೇವತಾಯ ಮನಸ್ಸಿನ ಸಂಪತ್ತಿನ ಒಡತಿ ವಚೋ ದೇವತೆ ಮಾತಿನ ದೇವತೆ ನಮಗೆ ಮನಸ್ಸನ್ನು ಚೆನ್ನಾಗಿ ಕೊಡುವವರು ಲಕ್ಷ್ಮೀದೇವಿ ಮಾತು ಒಳ್ಳೆಯ ಮಾತುಗಳು ಲಕ್ಷ್ಮೀದೇವಿ ಹಾಗೆ ಲಕ್ಷ್ಮೀಯ ದೇವಿಯನ್ನು ಉಪಾಸನೆ ಮಾಡಿದರೆ ನಮ್ಮ ಮನಃಶಕ್ತಿ ವಿಭವ ನಮ್ಮ ಮಾತಿನ ಶಕ್ತಿ ಅದು ಚೆನ್ನಾಗಿ ಬೆಳೆಯುತ್ತದೆ. ಆ ಲಕ್ಷ್ಮೀದೇವಿ ಶಂಕದಲ್ಲಿ ಇರ್ತಾಳೆ. ಆ ಶಂಕರ ಸ್ಪರ್ಶ ಯಾವಾಗ ಆಯಿತು ಆ ಮಾತು ಬರಲಿಕ್ಕೆ ಪ್ರಾರಂಭ ಆಯಿತು. ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಮ್ಮಲ್ಲಿ ಸಂಪ್ರದಾಯ ಇತ್ತು, ಮನೆ ಮನೆಗಳಲ್ಲಿ ಶಂಕರಾದ ಬೆಳಗ್ಗೆ ಇದ್ದರೆ ಸಾಯಂಕಾಲ ಪ್ರದೋಷ ಕಾಲಕ್ಕೆ ಶಂಕರಾದ ಮಾಡ್ತಿತ್ತು. ವನಿತೆ ಊದುವ ಶಂಕ ವನಿಕೇಳಿ ಬಂದನೆ ನಮ್ಮ ನರಹರಿ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಹೆಣ್ಮಕ್ಕಳು ಶಂಕರಾದ ಮಾಡಿದರೆ ಭಗವಂತನೇ ಮನೆಯಲ್ಲಿ ಬಂದು ವಾಸ ಮಾಡ್ತಾನೆ. ಯಾಕೆಂತಂದ್ರೆ ಶಂಕರನಾದ ಅಂದರೆ ಶಂಕರನಾದ ಅನ್ನ ಲಕ್ಷ್ಮೀದೇವಿ ಕರೆಯುವುದನ್ನು ಶಂಕರ ಮೂಲಕ ಲಕ್ಷ್ಮೀದೇವಿಯ ಮೂಲಕ ಭಗವಂತನನ್ನು ಕರೆದರೆ ಮನೆಯಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ, ಯಾವ ಬಾಧೆಗಳೂ ಬರುವುದಿಲ್ಲ, ಎಲ್ಲ ದೆವ್ವಗಳ ಕಾಟ ಇರುವುದಿಲ್ಲ. ಮನೆಯಲ್ಲೆಲ್ಲ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಅಂತ ಶಾಸ್ತ್ರ. ಶಂಕವನ್ನು ಶಂಕರ ಮೂಲಕ ಲಕ್ಷ್ಮೀದೇವಿಯ ಸ್ಪರ್ಶ ಆಯಿತು. ಧ್ರುವ ಮಾತಾಡ್ತಾನೆ, ಭಗವಂತನನ್ನು ಪ್ರಾರ್ಥಿಸ್ತಾನೆ, ದೇವರಿಗೆ ನಮ್ಮನ್ನೇ ಒಪ್ಪಿಸ್ತಾನೆ. ದೇವರು ಏನು ಕೊಡಬೇಕು ಅದೆಲ್ಲವನ್ನೂ ಕೊಟ್ಟು ಭಗವಂತ ಅದೃಶ್ಯನಾಗಿ ಧ್ರುವ. ಒಂದು ಕಡೆ ಖುಷಿ, ಒಂದು ಕಡೆ ವ್ಯಥೆ. ಖುಷಿ ಅನ್ನುವಂತಂದ್ರೆ ದೇವರಲ್ಲಿ ಏನು ಕೇಳಬೇಕು ಅದು ಕೇಳಲೇ ಇಲ್ಲ, ಏನು ಕೇಳಬಾರ್ದು ಅದು ಕೇಳಿದೆ. ಅಪ್ಪನ ಮನೆಯಲ್ಲಿ ಸಿಂಹಾಸನ ಅಂತ ಕೇಳಿದೆ, ಅದು ಕೇಳಬಾರ್ದು, ಅದು ಸಿಕ್ತಿತ್ತು. ಹಾಗೆ ದೇವರೇ ನಿನ್ನೊಟ್ಟಿಗೆ ಬರ್ತೇನೆ ಅಂತ ಹೇಳಬೇಕಾಗಿತ್ತು, ಅದು ಕೇಳಲೇ ಇಲ್ಲ. ಯಾವುದು ಕೇಳಬೇಕೋ ಅದು ಕೇಳಲಿಕ್ಕಾಗಲಿಲ್ಲ, ಯಾವುದು ಕೇಳಬಾರದೋ ಅದು ಕೇಳಿದೆ ಅಂತ ಸಿದ್ಧೆಯಲ್ಲಿ ಧ್ರುವ ಇದ್ದರೆ ಬೆಳಗಿನ ಸ್ಮರಣೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದೇನೆ ಅಂತ ನನಗೆ ಗೊತ್ತ. ನಾನು ಅವಾಗಲೇ ಉತ್ತಮವಾದ ನಿಮಗೆ ಮನೆಯಲ್ಲೆಲ್ಲ ಸಿದ್ಧಪಡಿಸಿದ್ದಾರೆ. ನಿನ್ನ ಮಗ ದೇವರನ್ನು ಪಡಿತಾನೆ, ಊರಿಗೆ ಬರ್ತಾ ಇದ್ದಾನೆ, ಎಲ್ಲ ಒಳ್ಳೆಯ ಸ್ಥಿತಿ ಕೊಡ್ತಾನೆ. ಎಲ್ಲರಿಗೂ ಖುಷಿ. ಯಾಕೆಂದರೆ ನಮ್ಮ ಮನೆತನದವರು ಗುಡಿ ದೇವರನ್ನು ನೋಡಿ ಬಂದಿದೆ. ಏನು ಖುಷಿ, ಏನು ಖುಷಿ. ನಮ್ಮ ಮನೆಯ ಹುಡುಗ ಪ್ರಧಾನಮಂತ್ರಿಯನ್ನು ಪಡೆದುಕೊಳ್ಳುತ್ತಾರೆ ಅಂತಂದರೆ ಭಾರಿ ಖುಷಿ ಪಡ್ತೇವೆ. ಇದು ಇಡೀ ಜಗತ್ತಿನ ಸಾರ್ವಕಾಲಿಕ ಅರಸನನ್ನು ನೋಡಿ ಬಂದಿದೆ ಅಂತಂದರೆ ಎಷ್ಟು ಖುಷಿ ಆಗ್ತಿಲ್ಲ. ಇಡೀ ವೈಭವದ ಮೆರವಣಿಗೆಗೆ ತಯಾರು ಮಾಡಿಬಿಟ್ಟು ಧ್ರುವ ಬರ್ತಾನೆ, ನೋಡ್ತಾನೆ, ಎಲ್ಲ ಮನೆಯ ಸಂಬಂಧಿಕರೆಲ್ಲ ಇದ್ದಾರೆ. ಇಡೀ 3 ಗಂಟೆ ಯಾರಿಗೆ ನಮಸ್ಕಾರ ಮಾಡಬೇಕು ಅನ್ನೋದು ಮೊದಲು ಸುರುಚಿಗೆ ನಮಸ್ಕಾರ ಮಾಡ್ತಾರೆ. ಆ ಸುರುಚಿಗೆ ಮುದುಕರಾಗಿತ್ತು. ಧ್ರುವ ಬಂದಿರ್ತಾನೆ, ಹಾಗೆ ಮಾತಾಡ್ತಾರೆ. ಅಮ್ಮ ಖುಷಿ ಆಯ್ತಾ ಅಂತ ನಂಜಿ ಮಾತಾಡ್ತಾರೆ ಅಂತ ಅವರಿಗೆ ನಿರೀಕ್ಷೆ ಇತ್ತು. ಹಾಗೆ ಮಾತಾಡಲೇ ಇಲ್ಲ. ಅಮ್ಮ ಹೆಂಗಿಂದಾಗಿ ದೇವರ ದರ್ಶನ ಆಯಿತು ಅಂತ ಮೊದಲು ಒಳ್ಳೆಯ ಸುದ್ದಿಯನ್ನು ಆ ಸುರುಚಿಗೆ ಹೇಳಿದ್ದಾರೆ. ಆದರೆ ಕೆಟ್ಟವರು ತಿದ್ದುವ ಬಗೆ ಹೇಗೆ ಧ್ರುವನಿಂದ ನಾವು ಕಲಿಯಬೇಕಾದ ನಂಜಿನ ಮಾತಿನಿಂದ ಅಲ್ಲ, ಒಳ್ಳೆಯ ಮಾತಿನಿಂದ ಸುರುಚಿಯನ್ನು ತಿಂದ. ಸುರುಚಿ ಪೂರ್ತಿ ತೆಗೆದಾಗಿತ್ತು. ಆ ಬಿಂದುವರಿಗೆ ಅನ್ಯಾಯ ಮಾಡಿದ್ರು ಧ್ರುವನಿಗೆ ಅನ್ಯಾಯ ಮಾಡಲಿಲ್ಲ. ಆ ಒಳ್ಳೆಯ ಹುಡುಗ ಒಳಗಿದ್ದು ಪೂರ್ತಿ ಬದಲಾವಣೆ. ತಾಯಿಗೆ ನಮಸ್ಕಾರ
ದುರುಚಿ ಬೆಂಕಿಗೆ ಆಹುತಿಯಾಗ್ತಾನೆ. ಉತ್ತಮ ಬೆಂಕಿಯಲ್ಲಿ ಸುಟ್ಟು ಕತ್ತಲಾಗಿ ದೊಡ್ಡವರ ಜೊತೆ ದ್ರೋಹ ಮಾಡಬೇಡಿ, ದೊಡ್ಡವರ ಬಗ್ಗೆ ಕೆಟ್ಟ ಚಿಂತನೆ ಮಾಡಬೇಡಿ. ಅದು ಇವತ್ತಲ್ಲ ನಾಳೆ ನಮಗೆ ಅದು ಫಲರೂಪದಿಂದ ನಮ್ಮನ್ನು ಬಾಧಿಸುತ್ತದೆ. ಧ್ರುವನ ಬಗ್ಗೆ ದ್ವೇಷ ಮಾಡಿದ್ದಕ್ಕೆ ಅಲ್ಲ, ಧ್ರುವನ ಬಗ್ಗೆ ತಿರಸ್ಕಾರ ಉಪೇಕ್ಷೆ ಮಾಡಿದ್ದಕ್ಕೆ ಆ ಬೆಂಕಿ ಮತ್ತೆ ಅವರನ್ನೇ ಪೂಜೆ ಮಾಡಿದ್ದು, ನಾವು ಮಾಡಿದ ನಮ್ಮನ್ನೇ ಟೀಕಿಸುತ್ತದೆ ಅನ್ನೋದನ್ನು ನಾವು ಮರೆಯಬಾರದು. ಕಾಲ ಮಾತ್ರ ಬದಲಾವಣೆ ಆಗ್ತದೆ, ಆದರೆ ಮಾಡಿದ ತಪ್ಪಿಗೆ ಶಿಕ್ಷೆ ಅದು ಅನಿವಾರ್ಯ ಅನ್ನೋದನ್ನು ಭಾಗವತ ತೋರಿಸಿಕೊಟ್ಟಿದೆ. ಧ್ರುವ ತನ್ನ ತಮ್ಮ ತನ್ನ ಜಗತ್ತಾಗಿ ಅವರಿಗೆ ಮಾಡಿದ ಅನ್ಯಾಯ ಅದನ್ನು ಶಿಕ್ಷಿಸಬೇಕು ಅಂತ ಕಾಡಿಗೆ ಹೋಗಿ ಅಲ್ಲಿದ್ದವರನ್ನೆಲ್ಲ ಯುದ್ಧದಲ್ಲಿ ಹೊಡೆದು ಬಡಿದು ಕುಬೇರನ ಕೃತ್ಯರನ್ನೆಲ್ಲ ಶಿಕ್ಷಿಸಿದ್ದಾರೆ. ಅಲೆಂಬುವ ಮದುವೆ ಬಂದು ಉಪದೇಶ ಮಾಡ್ತಾರೆ. ಎಂತಹ ಸ್ನಾನ, ಎಂತಹ ಕೀರ್ತಿ, ದೇವರನ್ನು ನೋಡಿದ ಕೀರ್ತಿ. ಆದರೆ ಇಂತಹ ಯಕ್ಷರನ್ನು ಕಾಡಲಿರುವವರನ್ನೆಲ್ಲ ಹೀಗೆಲ್ಲ ಹಿಂಸೆ ಮಾಡೋದು ತಪ್ಪು ಅಂತ ಹೇಳಿದಾಗ ಅದನ್ನೆಲ್ಲ ಬದಿಗಟ್ಟಿದ. ಮತ್ತೆ ರಾಜ್ಯಪಾಲ ಚೆನ್ನಾಗಿ ಮಾಡಿದ, ಸ್ವರೂಪದಲ್ಲಿ ಸ್ಥಾಯಿಯಾದ ಸ್ಥಾನಮಾನವನ್ನು ಪಡೆದ ಭಗವತ ತುಂಬ ಸುಂದರವಾಗಿ ವಿವರಣೆ ಮಾಡಿದೆ. ಧ್ರುವನ ಜೀವನದಿಂದ ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕಾದಂತಹದ್ದು ನಮ್ಮ ಸಾಧನೆ ಗಟ್ಟಿಯಾಗಿದ್ದರೆ ನಮಗೆ ಫಲ ಗಟ್ಟಿಯಾಗಿರುತ್ತದೆ. ಸಾಧನೆ ದುರ್ಬಲ ಆದರೆ ಫಲ ಸಿಗುವುದಿಲ್ಲ. ಉತ್ತಮನಿಗೆ ಹೆಸರೇನೋ ಉತ್ತಮ, ಫಲ ಸಿಗುವುದಿಲ್ಲ. ಸಾಧನೆ ಶಕ್ತಿ ಧ್ರುವದಲ್ಲಿ ಸಾಧನೆ ತುಂಬಿತ್ತು. ಹಾಗಾಗಿ ಅಮೃತವಾದ ಫಲ, ಶಾಶ್ವತವಾದ ಫಲವನ್ನು ಧ್ರುವ ಪಡೆದ. ಹಾಗಾಗಿ ನಮ್ಮ ಸಾಧನೆ ಧ್ರುವವಾಗಿದ್ದರೆ ಫಲವೂ ಕೂಡ ಧ್ರುವ. ಸಾಧನೆ ಅರ್ಥಮಾದರೆ ಫಲವೂ ಹಾಗೆ. ಸಾಧನದಲ್ಲಿ ನಾವೆಲ್ಲರೂ ಹಿಂದಿರುಗಬಾರದು ಅನ್ನೋದನ್ನು ಧ್ರುವನ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಧ್ರುವನ ವಂಶದಲ್ಲಿ ಅಂಗಾಂಗ ಬರದ ಬರ್ತಾನೆ, ಒಳ್ಳೆಯ ರಾಜ. ಅವನಿಗೊಬ್ಬ ಮಗ ಬರ್ತಾನೆ ಬೇಡ ಅಂತ ಮಹಾತ್ಮ. ಅವನಿಗೊಬ್ಬ ಮಗ ಬರ್ತಾನೆ ಮಧು ಅಂತ ಒಳ್ಳೆಯ ರಾಜ. ಅವನಿಂದಾಗಿ ಪೃಥ್ವಿ ಅಂತ ನೋಡಿ. ಆ ವಯಸ್ಸಲ್ಲಿ ಹೇಗಿರ್ತದೆ, ಅಪ್ಪ ಚೆನ್ನಾಗಿರ್ತಾನೆ, ಮಗ ಚೆನ್ನಾಗಿರ್ಬೇಕು ಅಂತೇನಿಲ್ಲ. ಅವನ ಮಗ ಚೆನ್ನಾಗಿರ್ತಾನೆ, ಅವನ ಮಗ ಚೆನ್ನಾಗಿರ್ಬೇಕು ಅಂತಿಲ್ಲ, ಅವನ ಮಗ ಚೆನ್ನಾಗಿರ್ತಾನೆ. ಅಂದರೆ ನಮ್ಮ ಪರಂಪರೆಯಲ್ಲಿ ಒಬ್ಬ ಒಳ್ಳೆಯವ ಬರ್ತಾನೆ, ಒಬ್ಬ ಕೆಟ್ಟವ ಬರ್ತಾನೆ, ಒಬ್ಬ ಒಳ್ಳೆಯವ ಬರ್ತಾನೆ, ಒಬ್ಬ ಕೆಟ್ಟವ ಬರ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ಅಂತ ಸಮರಸ ಇಲ್ಲ ಅನ್ನೋದನ್ನು ಭಾಗವತ ನಮಗೆ ತೋರಿಸ್ತದೆ. ಪ್ರಾಚೀನ ಬರೆಯುವುದು ಅಂತ ಅವನಿಗೆ ನಾರದರು ಬೋಧನೆ ಮಾಡಿ ಬೃಂದನ ಕಥೆಯನ್ನು ಬಹಳ ವಿಶೇಷವಾಗಿ ವಿವರಿಸುತ್ತಾರೆ. ಇನ್ನೊಬ್ಬ ಸ್ವಯಂಭುವ ಮಗುವಿನ ಮಗ ಪ್ರಿಯವ್ರತ ಮಹಾರಾಜ, ಉತ್ತಾನಪಾದ. ಇನ್ನೊಬ್ಬ ಪ್ರಿಯವ್ರತ. ಅವನಿಗೆ ವೃತ ಅಂದರೆ ಇಷ್ಟ ಅಂತ. ಏನಾದರೂ ಒಂದು ವೃತ ಇದೆ ಅಂತಂದರೆ ಅದನ್ನು ಬಿಡುವ ಮದುವೆ ಅಲ್ಲ. ಚಾತುರ್ಮಾಸ್ಯ ವೃತ ಇರ್ಬೋದು, ಏಕಾದಶಿ ವೃತ ಇರ್ಬೋದು, ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ವೃತ ಇರ್ಬೋದು. ಅದೆಲ್ಲ ತುಂಬ ಇಷ್ಟವಾದ ಪ್ರಿಯ ವ್ರತ. ವ್ರತ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ಅವನಿಗೆ ರಾಜ್ಯ, ಅಧಿಕಾರ ಅದೆಲ್ಲ ಇಷ್ಟ ಆಗಿಲ್ಲ. ಕಾಡಿನ ಜೀವನ ತುಂಬ ಇಷ್ಟ ಆಗಿದೆ. ಕಾಡಲ್ಲಿ ಹೋಗಿ ಇರುವಂಥ ಸ್ವಯಂಭುವವನ್ನು ತಲೆಬಿಸಿ ಮಾಡಿಬಿಟ್ಟ. ನನ್ನ ಮಗ ಯಾವಾಗಲೂ ಕಾಡಲ್ಲಿರ್ತಾನೆ, ನಾಡಲ್ಲಿರ್ಬೇಕಾದಪ್ಪ ಕಾಡಲ್ಲಿರ್ತಾನಲ್ಲ ಅಂತ ಅವನಿಗೆ ಗತಿ. ಅವನು ನಾರದರಿಗೆ ಹೇಳ್ತಾರೆ. ನಾರದರು ದೇವರಿಗೆ ಹೇಳಿದರು, ಪ್ರಿಯವ್ರತ ಅವನಿಗೆ ಹೋಗಬೇಡ, ಸಿಂಹಾಸನ ಏರಬೇಡ, ಅದೆಲ್ಲ ಯುದ್ಧ ಗಲಾಟೆ ಎಲ್ಲ ನಾಗದ್ವೇಷಾದಿಗಳಿಂದ ತುಂಬಿದ್ದು ಸಾಧನೆಗೆ ವಿರೋಧಿ, ಹೋಗೇ ಬೇಡ ಅಂತ ನಾರದರು ಗಟ್ಟಿಯಾಗಿ ಕಾಡಲ್ಲೇ ನೋಡಿದಾಗ ನಾರದರು ತಪ್ಪು ಮಾರ್ಗಕ್ಕೆ ಕರ್ಕೊಂಡು ಹೋಗಲು ಇನ್ನೇನು ಮಾಡ್ತೀವಿ ಅಂತ ನಾರದರ ಅಪ್ಪ ಬ್ರಹ್ಮದೇವರಿಗೆ ಹೇಳಿದರು. ಸಾಯಂಕಾಲ ನೋಡು, ಪ್ರಿಯವ್ರತ ಹೀಗಿದ್ದಾನೆ. ಬ್ರಹ್ಮದೇವರು ಪ್ರಿಯವ್ರತನಿಗೆ ಬೋಧನೆ ಮಾಡಿ, ಬ್ರಹ್ಮದೇವರ ಬೋಧನೆ ನೀನು ಅರ್ಹನಾಗ, ನಾರದರ ಬೋಧನೆ ನೀನು ಸನ್ಯಾಸಿಯಾಗ. ನಾರದರ ಬೋಧನೆ ಚೆನ್ನಾಗಿ ಬ್ರಹ್ಮದೇವರು ಹೇಳೋದು ನಾನೇ ಗೃಹಸ್ಥ, ನೀನು ಒಳ್ಳೆಯ ಗೃಹಸ್ಥನಾಗ. ನಾರದರು ಹೇಳೋದು
ಹೇಗೆ ಬ್ರಹ್ಮಚಾರಿ, ನೀನು ಬ್ರಹ್ಮಚಾರಿ ಆಗುದು ನೋಡು. ನನಗೆ ಯಾವ ಸಮಸ್ಯೆನೂ ಇಲ್ಲ, ನನಗೆ ಯಾರು ಕೇಳೋದಿಲ್ಲ, ನಾನು ಎಲ್ಲಿ ಬೇಕಾದರೂ ಇರ್ಬೋದು, ಆರಾಮವಾಗಿದ್ದೇನೆ. ನನಗೇನಾದರೂ ರಾಗ ದ್ವೇಷ ಏನಾದರೂ ಉಂಟಾ? ದೇವರಿಗೆ ಅದೇ ಬ್ರಹ್ಮದೇವರಿಗೆ ಹೇಳಿದರು, ನೋಡು ದೇವರ ನಾವು ಅರಮನೆಯಲ್ಲಿಯೂ ಒಳ್ಳೆಯವರಾಗಿರ್ಬೋದು, ನಾಡಲ್ಲಿಯೂ ಕೆಟ್ಟವರಾಗಿರ್ಬೋದು. ನಮ್ಮ ಮನಸ್ಸು ಕೆಟ್ಟದಾಗಿದ್ದರೆ ನಾವು ಕಾಡಿಗೆ ಹೋದರೂ ಕೆಲವು, ಮನಸ್ಸು ಒಳ್ಳೆಯದಾಗಿದ್ದರೆ ಮನೆಯಲ್ಲೇ ಅರಮನೆಯಲ್ಲೇ ನಾವು ಸುಖವನ್ನು ಕಾಣಬಹುದು, ಸಾಧನೆ ಮಾಡಬಹುದು. ಸಾಧನೆಗೆ ಅದು ಈ ಜಾಗ ಅಂತ ಮುಖ್ಯ ಅಲ್ಲ, ನಮ್ಮ ಮನಸ್ಸು ಮುಖ್ಯ. ದೇವರ ಈ ವಿಹಿತವಾದ ಕರ್ತವ್ಯ ರಾಜ್ಯವನ್ನು ಆಡುವಂತಹದ್ದು. ಹಾಗಾಗಿ ಸಿಂಹಾಸನವನ್ನು ಆಡು ಬಾ ಅಂತ ಹೇಳಿದಾಗ ದೇವರ ಊರಿಗೆ ಬರ್ತಾನೆ, ಮನಸ್ಸನ್ನ ಹೇಳ್ತಾನೆ, ರಾಜ್ಯಭಾರ ಮಾಡ್ತಾನೆ. ಒಳ್ಳೆಯ ರಾಜ್ಯಭಾರವನ್ನು ಕೊಡ್ತಾನೆ. ಅದರಲ್ಲಿ ಕೆಲವು ಅಂಶಗಳು, ಒಂದೆರಡು ಅಂಶಗಳನ್ನು ನೋಡುವುದು ಅಂತಂದರೆ, ಅವನ ಕಾಲದಲ್ಲಿ ಕತ್ತಲೆ ಇರಲಿಲ್ಲ, ಅವರ ಕತ್ತಲೆ ಇಲ್ಲವೇ ಇಲ್ಲ. ನಾವು ನೋಡ್ತೇವೆ, ಸೂರ್ಯ ಒಂದು ಬದಿಯಲ್ಲಿ ಉದಯಿಸಿದರೆ ಇನ್ನೊಂದು ಬದಿಯಲ್ಲಿ ಕತ್ತಲೆ. ಕೆಲವು ರಾಷ್ಟ್ರಕ್ಕೆ ಕತ್ತಲೆ, ಕೆಲವು ರಾಷ್ಟ್ರಗಳಿಗೆ ಬೆಳಕು. ಪ್ರಿಯವ್ರತ ನೋಡಿದ ಇದು ಸರಿ ಇಲ್ಲ, ನನ್ನ ನಕ್ಷತ್ರದಲ್ಲಿ ಕತ್ತಲೆ ಇರಬಾರದು, ಎಲ್ಲ ದೇಶದಲ್ಲಿಯೂ ಕೂಡ ಬೆಳಕು ಹರಿತಾ ಇರಬೇಕು. ಅದಕ್ಕೆ ಏನು ಮಾಡಬೇಕು? ಪ್ರಿಯವ್ರತ ತನ್ನ ರಥದಲ್ಲಿ ಹೊತ್ತಾಗಿದ್ದಾನೆ. ಅವನ ತೇಜಸ್ಸಿನಿಂದ ಇಡೀ ಅರ್ಧ ಭಾಗಕ್ಕೆ ಬೆಳಕನ್ನು ಕೊಟ್ಟವ. ಅರ್ಧ ಭಾಗದಲ್ಲಿ ಸೂರ್ಯ, ಅರ್ಧ ಭಾಗದಲ್ಲಿ ಪ್ರಿಯವ್ರತ. ಹೀಗಾಗಿ ಅವನ ರಾಜ್ಯಭಾರದಲ್ಲಿ ಅಲ್ಲಿಯೂ ಕೂಡ ಕತ್ತಲೆ ಅಂತಿಲ್ಲ, ಅಂಧಕಾರ ಅಂತಿಲ್ಲ, ಮನಸ್ಸು ಅಂತಿಲ್ಲ. ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟ ರಾಜ ಅಂತ ಅವನನ್ನು ಹೊಗಳ್ತಾ ಇದ್ದಾರೆ. ಇವತ್ತು ಅವನ ಪ್ರಶಂಸನೆ ನಡೀತಾ ಇದೆ. ಈ ದೇಶದಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದವ ಅವ. ಒಳ್ಳೆಯ ಸಮುದ್ರ, ಒಳ್ಳೆಯ ನದಿಗಳು, ಒಳ್ಳೆಯ ಸರೋವರಗಳು, ಇದನ್ನೆಲ್ಲ ನಿರ್ಮಾಣ ಮಾಡಿದವ. ಒಳ್ಳೆಯ ಆಡಳಿತವನ್ನು ಕೊಟ್ಟವ ದೇವರ. ಅವನಿಗೆ ಅಗ್ನಿಂದ್ರ ಮಗ, ಅವನ ಮಗ ನಾಗಿ. ನಾಗಿ ಒಳ್ಳೆಯ ರಾಜ, ಆದರೆ ಆ ನಾಗಿಗೆ ಮಕ್ಕಳೇ ಇರಲಿಲ್ಲ. ಇವನಿಗೆ ಎಲ್ಲ ವಿದ್ವಾಂಸರು ಬಂದರು. ರಾಜ ತ್ಯಾಗ ಮಾಡೋಣ, ನಿನಗೆ ಸಂತಾನ ಆಗುತ್ತೆ. ನಾನು ಒಪ್ಪಿಕೊಂಡ, ತ್ಯಾಗ ಮಾಡಿ. ತ್ಯಾಗ ಮಾಡಿದರೆ ದೇವರೇ ಬಂದಂತ ಜಾಗದಲ್ಲಿ, ಎಂತಹ ಜಾಗ! ಯಜಮಾನ ಚೆನ್ನಾಗಿ, ತ್ಯಾಗ ಮಾಡುವ ವೃತ್ತಿಗಳು ಚೆನ್ನಾಗಿ, ತ್ಯಾಗದ ದ್ರವ್ಯಗಳು ಚೆನ್ನಾಗಿ, ತ್ಯಾಗಕ್ಕೆ ಫಲ ಸಿಕ್ಕೇ ಅಲ್ಲದೆ ಹೇಳ್ತಾನೆ, ತ್ಯಾಗ ಮಾಡಿದರೆ ವೇಸ್ಟ್, ಏನು ಪ್ರಯೋಜನ ಇಲ್ಲ. ನಾವು ವೇಸ್ಟ್ ಅಂತ ಹೇಳುವುದಿಲ್ಲ, ತ್ಯಾಗವನ್ನು ನಿಷ್ಫಲ ಅಂತ ಹೇಳ್ತಾರೆ. ತ್ಯಾಗ ನಾವು ಶ್ರದ್ಧೆಯಿಂದ ನಾವು ಮಾಡಿದರೆ ತ್ಯಾಗದ ಫಲ ಸಿಕ್ಕೇ ಸಿಗ್ತದೆ. ನಮ್ಮ ಯೋಗ್ಯತೆ ಎಷ್ಟು ಅಷ್ಟು ಫಲ ಆ ಯಾಗದಿಂದ ಲಭಿಸ್ತದೆ. ನಾಟ್ಯ ಯಾಗದಲ್ಲಿ ದೇವರೇ ಪ್ರತ್ಯಕ್ಷನಾಗಿ ಬಂದು ಕೇಳಿದ ಏನು ಬೇಕು ಅಂತ ಖುಷಿ. ಯಾಗದಲ್ಲಿ ಪ್ರತ್ಯಕ್ಷನಾಗಿ ದೇವರೇ ಕೇಳ್ತಾನೆ, ಏನು ಬೇಕು, ಇನ್ನೇನು ಬೇಕು. ಈಗ ನಾನು ಕೇಳೋದು ಏನು ಬೇಕು, ನೀವು ಕೇಳಿದ್ರು ಕೊಡುವ ಶಕ್ತಿ ನಾನು ಸುಮ್ಮನೆ ಅಧಿಕ ಪ್ರಸಂಗ ಆಗುತ್ತೆ. ನಿಮ್ಗೇನು ಬೇಕು ಕೇಳಿ ಅಂತ ಕೇಳೋದು, ನೀವು ಕೇಳ್ತೀರಿ, ಹೌದಾ, ಆಯ್ತು ಆಯ್ತು ಅಂತ ಅಷ್ಟೇ ಹೇಳಬೇಕು. ದೇವರು ಹಾಗಲ್ಲ, ನಿಮ್ಗೆ ಏನು ಬೇಕು ಅಂತ ಕೇಳ್ತಾನೆ. ಏನು ಬೇಕು ಅಂತ ಕೇಳಿ ನೀವು ಕೇಳಿದರೆ ಅದನ್ನು ಕೊಡುವ ಶಕ್ತಿ ಉಳ್ಳವ. ಹಾಗಾಗಿ ಯಾಗದಲ್ಲಿ ಪ್ರತ್ಯಕ್ಷನಾದ ದೇವರು ಕೇಳಿದಾಗ ಆ ಋಷಿಗಳು ಎಷ್ಟು ಚೆನ್ನಾಗಿದ್ದರು ಅಂತಂದರೆ, ಒಂದು ಮಗು ಬೇಕು ಅಂತ ಕೇಳಿಲ್ಲ, ಸಂತಾನ ಬೇಕು ಅಂತ ಅಷ್ಟೇ ಅವರ ಅಪೇಕ್ಷೆ ಆಗಿದ್ದಿತ್ತು. ಅವರು ಕೇಳುವಾಗಲೇ ನಿನ್ನಂತ ಒಂದು ಸಂತಾನ ರಾಜನಿಗೆ ಅನುಗ್ರಹಿಸುವುದು. ನಾವು ಕೇಳುವಾಗಲೇ ಹಾಗೆ ಕೇಳಬೇಕು. ಒಂದು ಮಗು ಕೊಡು ಅಂತ ಕೇಳ್ತೇವೆ, ಆ ಮಗುವಿಗೆ ಬುದ್ಧಿಯೇ ಇಲ್ಲ ಅಂದರೆ ಮಗು ಕೇಳ್ತೇವೆ, ಅಂಗವೈಕಲ್ಯದಿಂದ ಮಗುವನ್ನು ಹಿಡಿದು ನಾವೇನು ಮಾಡೋದು? ಹಾಗಾಗಿ ಕೇಳುವಾಗಲೇ ಸರಿಯಾಗಿ ನಾವು ಕೇಳಬೇಕು. ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದರೆ ನಿನ್ನಂತಹ ಮಗು ಬೇಕು ಅಂತ ಕೇಳಿ. ದೇವರಿಗೆ ಸಮಸ್ಯೆ ಆಗಿದೆ, ದೇವರಂತವರು ದೇವರೇ ಬಂದು ಇನ್ನೊಬ್ರು ಇಲ್ಲ. ಹಾಗಾಗಿ ದೇವರಂತಹ ಮಗ ಬೇಕು ಅಂದರೆ ದೇವರೇ ಬಂದು ಅವತರಿಸಬೇಕಾಗಿದೆ. ದೇವರು ಹೇಳಿದ, ನಾನೇ ಮಗನಾಗಿ ಬಂದು ಅವತರಿಸಿದ್ದೇನೆ ಅಂತ. ಅದೇ ವಿಷಯ ಅವನ
ಋಷಭ ಹೀಗೆ ಜಯಂತಿ ಅಂತ ಹೆಣ್ಣಿನ ಜೊತೆಗೆ ಮದುವೆ ಆಗಿದೆ. ಜಯಂತಿ ಅಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಜೊತೆಗೆ ಕಲ್ಯಾಣೋತ್ಸವ ಅದು ನಡೆಯುತ್ತದೆ. ಅವರ ದಾಂಪತ್ಯದಲ್ಲಿ 100 ಮಂದಿ ಮಕ್ಕಳು, 100 ಅಲ್ಲ 100 ಮಂದಿ ಮಕ್ಕಳು ಬರ್ತಾರೆ. ಜಯಂತಿಯ ಮಕ್ಕಳು 100 ಜನ. 100 ಜನ ಹೇಗಿತ್ತು? ಒಂದಕ್ಕೆ ತಲೆದಿಲ್ಲ, ಒಂದಕ್ಕೆ ಕೈದಿಲ್ಲ, ಒಂದಕ್ಕೆ ಕಾಲದಿಲ್ಲ ಅಲ್ಲ, ಎಲ್ಲ ಪರ್ಫೆಕ್ಟ್. ಭಗವಂತ ಕೊಟ್ಟದ್ದು ಜನ್ಮಾದ್ಯತೆಯಿಂದ ಭಗವಂತ ಕೊಟ್ಟ ಮಕ್ಕಳು ಅಂತ ಹೇಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲರೂ ವಿದ್ಯಾವಂತರು, ಎಲ್ಲರೂ ನಿಷ್ಠಾವಂತರು, ಒಳ್ಳೆಯ ಶ್ರದ್ಧಾವಂತರು. ಅದರಲ್ಲಿ ಕರ್ಮ ಮಾರ್ಗದಲ್ಲಿ ಒಳ್ಳೆಯ ನಿಷ್ಠಾನರಾದವರು ಕೆಲವರು, ದೇಶ ಮಾಡುವವರು ಕೆಲವರನ್ನು ಸಾಧನೆ ಮಾಡಿಕೊಂಡವರು. ಅದರಲ್ಲಿ 81 ಮಂದಿ ಬ್ರಹ್ಮತಂತ್ರ ಪ್ರಣೀತ ಕರ್ಮ ಮಾರ್ಗದಲ್ಲಿ ಒಳ್ಳೆಯ ನಿಷ್ಠಾನರನ್ನು, 9 ಮಂದಿ ಅಖಂಡ ದೀಪವನ್ನು ಪಾಲನೆ ಮಾಡಿದರು. 9 ಜನ ವಿರಕ್ತ ಶಿಖಾಮಣಿಗಳು. ಅವರ 11ನೇ ಸ್ಕಂದದಲ್ಲಿ ಅವರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ವಿಪರಾಯಣ, ಆವಿರ್ಭೋಗ, ಕಪಿಲ, ಚಮಸ, ಪ್ರಭಾಜನ ಅಂತ 9 ಜನ ಅವಧೂತರು. ಅವರ ಬಗ್ಗೆ ಉಲ್ಲೇಖ ಭಾಗವತ 11ನೇ ಸ್ಕಂದದಲ್ಲಿ ಒಬ್ಬ ಭರತ, 3 ಮಂದಿ ಎಲ್ಲ ಅಪ್ಪನಿಗೆ ಇಷ್ಟರಾದ ಮಕ್ಕಳು, ಮಕ್ಕಳಿಗೆ ಇಷ್ಟರಾದ ಅಪ್ಪ, ದೇವರ ಮೇಲೆ ಅಖಂಡವಾದ ಭಕ್ತಿ. ಋಷಭ ರಾಜ್ಯಭಾರ ಮಾಡುವಾಗ ಮಳೆನೇ ಇಲ್ಲ. ದೇವರು ರಾಜ್ಯಭಾರ ಮಾಡಿದ, ಮಳೆನೇ ಇಲ್ಲ. ಇಂದ್ರ ಮಳೆ ಸುತ್ತ, ಇಂದ್ರೋ ನವವರ್ಷ. ಇಂದ್ರ ಅಂದರೆ ದೇವರಿಗೆ ಲೋಕದಲ್ಲಿ ಆ ಕಾಲದಲ್ಲಿ ಇಂದ್ರ ಪದವಿಯಲ್ಲಿದ್ದರು. ದೇವರದೇ ಒಂದು ನಾಟಕ. ದೇವರು ಋಷಭ ಮಳೆಯನ್ನು ಸುರಿಸಿ ಸಮೃದ್ಧಿ ಮಾಡಿದ ಭೂಮಿಯನ್ನು. ಎಲ್ಲಿಯೂ ಸಮಸ್ಯೆನೇ ಇಲ್ಲ, ಶತ್ರುಗಳೇ ಇಲ್ಲ ಯುದ್ಧ ಮಾಡಲಿಕ್ಕೆ. ಭೂಮಿಗೆ ಏನು ಬೇಕೋ ಅದನ್ನು ಕಾಲಕಾಲಕ್ಕೆ ಒದಗಿಸಿಕೊಟ್ಟ. ಹಾಗಾಗಿ ಸಮೃದ್ಧಿಯ ಜೀವನ ಇಡೀ ಜಗತ್ತಿನ ಮತ್ತೆ ಕೆಲಸ ಹಾಗಾದರೆ ಋಷಭನಿಗೆ ಭಾಗವತ ಹೇಳಿತು. ಬೆಳಗಾದರೆ ಪ್ರವಚನ ಮಾಡ್ತಿದ್ದ. ಇಂದು ಪ್ರಶ್ನೆ ಇದೆ, ಪ್ರವಚನ ಮಾಡೋದು ಕಷ್ಟದ, ಆಡಿಯನ್ಸ್ ಬೇಕಲ್ಲ. ಕೇಳೋರು ಯಾರು? 1 ದಿನ ಆದರೆ ಸರಿ, 2 ದಿನ ಆದರೆ ಸರಿ, ದಿನ ಪ್ರವಚನ ಮಾಡ್ತೇನೆ. ದುರುಪಯೋಗ. ರಾಜ ಪ್ರವಚನ ಮಾಡಿದ, ಅವನ ಆಡಿಯನ್ಸ್ಗೆ ಕೊರತೆನೇ ಇಲ್ಲ. ಯಾಕೆಂತಂದರೆ ಅವನ ಪ್ರವಚನಕ್ಕೆ 100 ಮಂದಿ ಗ್ಯಾರಂಟಿ. ಯಾಕೆ 100 ಮಂದಿ ಮಕ್ಕಳೇ ಇದ್ದಾರೆ. ಆ 100 ಮಂದಿ ಮಕ್ಕಳು ಕೂತು 100 ಮಂದಿ ಮಕ್ಕಳು ಕೂತ್ರೆ 100 ಮಂದಿ ಎಲ್ಲ ಬರ್ತಾರೆ. ಏನು ಸ್ಪೆಷಲ್ ಕ್ಲಾಸ್ ಏನೋ ಒಂದು ಇರಬೇಕು ಅಂತ 100 ಮಂದಿ ಎಲ್ಲ ಸೇರ್ತಿಲ್ಲ. ಹಾಗಾಗಿ ಋಷಭನ ಪಾಠ ಪ್ರವಚನಗಳಿಗೆ ಇಡೀ ಊರೇ ಸೇರ್ತದೆ. ಊರಿನಲ್ಲಿ ಸಮೃದ್ಧಿ, ಅದರ ಜೊತೆಗೆ ಜ್ಞಾನದ ಸಮೃದ್ಧಿ ಅದನ್ನು ಕೊಟ್ಟವ ಶಿವನಾಮಕನಾದ ಭಗವಂತ. ಎಂತಹ ಪ್ರವಚನ ಆ ಋಷಭನನ್ನು. ಋಷಭ ಹೇಳಿದ್ದ, ಯಾರು ನಮಗೆ ತಂದೆ, ಯಾರು ನಮಗೆ ತಾಯಿ? ಋಷಭ ಹೇಳಿದ, ಯಾರು ತಂದೆ ಯಾರು ತಾಯಿ ಅಂತ ಹೇಳುವುದಿಲ್ಲ. ಪಿತಾ ನಸಸ್ಯ ಜನನಿ ನಸಾಸ್ಯ ಗುರು ನಸಸ್ಯ ದೈವ ನಸಸ್ಯ. ಅಂದರೆ ಇವ ಗುರು ಅಲ್ಲ, ಇವ ಅಪ್ಪ ಅಲ್ಲ, ಇವಳು ಅಮ್ಮ ಅಲ್ಲ, ಹೀಗೆ ಅಲ್ಲ ಅಲ್ಲ ಅಂತ ಹೇಳಿದ. ಯಾರು ಯಾರು ಸಮುದ್ರದ ಮೃತ್ಯು ನಮೋಚಯೇ, ನಮ್ಮ ಕಣ್ಣ ಮುಂದೆ ಬರುವ ಮೃತ್ಯುವಿನ ತವಡೆಯಿಂದ ನಮ್ಮನ್ನು ಯಾರು ಮಾಡುವುದಿಲ್ಲ. ಅವರ ಅಪ್ಪ ಅಲ್ಲ, ಅವರ ಅಮ್ಮ ಅಲ್ಲ, ಅವರ ಗುರು ಅಲ್ಲ, ಅವರ ದೈವ ಅಲ್ಲ. ನಮ್ಮನ್ನು ಮೃತ್ಯುವಿನ ತವಡೆಯಿಂದ ಪಾರು ಮಾಡಬೇಕಂತೆ. ನಮಗೆ ಮೋಕ್ಷವನ್ನು ಯಾರು ಬರ್ತಾನೆ, ಅವನೇ ಅಪ್ಪ, ಅವನೇ ಅಮ್ಮ, ಅವನೇ ದೇವರು, ಅವನೇ ದೈವ ಅಂತ ಬೋಧನೆ ಮಾಡ್ತಾರೆ. ಅಪ್ಪ ಅವರ ಜವಾಬ್ದಾರಿ ಏನು ಅಂತಂದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಭಗವಂತನ ಎಚ್ಚರವನ್ನು ಮೂಡಿಸಬೇಕು. ಗುರುವಿನ ಕರ್ತವ್ಯ ಏನು ಅಂತಂದರೆ ದೇವರ ಬಗ್ಗೆ ಎಚ್ಚರ ಕೊಡಬೇಕು, ದೇವರ ಮೇಲೆ ಭಕ್ತಿ ಶ್ರದ್ಧೆ ಬರುವ ಹಾಗೆ ಮಾಡಬೇಕು. ದೇವರು ಅಂತಂದರೆ ನಮಗೆ ದೇವರ ಮೇಲೆ ಶ್ರದ್ಧೆ ಭಕ್ತಿಯನ್ನು ಕೊಡಬೇಕು. ಅದನ್ನು ಋಷಭ ಚೆನ್ನಾಗಿ ಬೋಧನೆ ಮಾಡಿದ. ಕೊನೆಗೆ ಪ್ರಬುದ್ಧನಾದಾಗ ಮಗ ಅವರಿಗೆ ಅಧಿಕಾರವನ್ನು ಕೊಟ್ಟು ಮನೆಯಿಂದ ಹೊರಗೆ ಬಂದ. ಭಗವಂತ ಹೇಳುತ್ತೆ, ಭರತನನ್ನು ಸಿಂಹಾಸನದಲ್ಲಿ ಕುಳಿಸಿ ಮನೆಯಲ್ಲಿ ಭಾರವಾಗಿ ಋಷಭ ಇರಲಿಲ್ಲ. ಋಷಭ ದೇವರ ಜೊತೆಗೆ ಬೆರಬಿಟ್ಟು ಹೊರಟು ಬಂದ. ಅವಧೂತ ಜರೆಯಲ್ಲಿ ಸಂಚಾರ ಮಾಡಿದ. ಮನೆಯಲ್ಲಿ
ಮಕ್ಕಳಿಗೆ ನಾವು ಭಾರಾಂತರ ಅನಿಸಬಾರದು. ಭಗವಂತ ಹೇಳಿರ್ತಕ್ಕಂಥ ಯಾಕಪ್ಪ ಇದು ದುಃಖ ಬದುಕಿದ ಅಂತ ಕಾಣಬಾರದು. ಹಾಗೆ ವಿಷಮ ಆ ಮನೆಯಲ್ಲಿ ಬಿಟ್ಟು ಸ್ವತಂತ್ರವಾಗಿ ಬಂದಿದ್ದ ಅವಧೂತದಲ್ಲಿಯೇ ತೊಡಗಿದ. ವಿಜ್ಞಾನ ಮಾಡ್ತಾ 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 ಭಾಗವತ ಹೇಳುತ್ತೆ, ನಮ್ಮ ಕರ್ನಾಟಕಕ್ಕೆ ಕೊಲ್ಲೂರಿನ ಪಕ್ಕದ ಕುಡಿದಾದ್ರಿಗೆ ಬಂದ ಭಯಾನಕವಾದ ಅರಣ್ಯದಲ್ಲಿ ವಾಸ ಮಾಡ್ತಿದ್ರು ವಿಷಮದೇವರು ಅಂತ ಭಾಗವತ ಉಲ್ಲೇಖ ಮಾಡಿದ್ರು. ಬೆಂಕಿ ಕಾಡುಗಿಚ್ಚಿನ ಮಧ್ಯದಲ್ಲಿ ಅದೃಶ್ಯನಾದ, ತಾನೇ ಬೆಂಕಿಯನ್ನು ಸೃಷ್ಟಿ ಮಾಡಿ ಆ ಬೆಂಕಿಯ ಮಧ್ಯದಲ್ಲಿ ಅದೃಶ್ಯನಾದ. ನೋಡುವ ಜನರಿಗೆ ಬೆಂಕಿಗೆ ಆಹುತಿಯಾದ, ಬೆಂಕಿಯನ್ನು ಸೃಷ್ಟಿ ಮಾಡಿದ್ದೇ ಆವಾಗದ ಅವಧೂತ ಜನರ ಹೀಗೆ ಅಂತ ಭಾಗವತ ಉಲ್ಲೇಖ ಮಾಡ್ತಾರೆ. ಭರತ ಒಳ್ಳೆಯ ರಾಜ್ಯಭಾರವನ್ನು ಮಾಡಿದ. ಎಷ್ಟು ಒಳ್ಳೆಯ ರಾಜ್ಯಭಾರ ಮಾಡಿದ ಅಂದರೆ ಈ ದೇಶಕ್ಕೆ ಭಾರತ ಅನ್ನುವ ಹೆಸರನ್ನು ಕೊಟ್ಟು, ಭಾರತದ ಆಳ್ವಿಕೆಯಿಂದಾಗಿ ಈ ದೇಶಕ್ಕೆ ಭಾರತ ಅನ್ನುವ ಹೆಸರು ಬಂತು. ನಾವು ಭಾರತ ಅಂತ ಹೇಳಿಕೆ ಹಿಂದೆ ಮುಂದೆ ನೋಡ್ತೇವೆ. ಯಾರಾದರೂ ಕೇಳಿದ್ರೆ ನೀವು ಯಾರಾದರೂ ಇಂಡಿಯನ್ಸ್ ಅಂತ ಹೇಳ್ತೀವಿ. ಇಂಡಿಯಾ ಅಂತ ನಮ್ಮ ದೇಶದ ಹೆಸರಲ್ಲ, ನಮ್ಮ ಅಪ್ಪ ನಮ್ಮ ರಾಜರುಗಳು ಇಟ್ಟ ಹೆಸರಲ್ಲ. ಅದು ಯಾರಿಟ್ಟದ್ದು ನೋಡಿ, ನಮ್ಮ ಮಗು ಇದೆ, ಆ ಮಗುವಿಗೆ ನಾವು ಅಪ್ಪ ಅಂತ ನಾಮಕರಣ ಮಾಡಬೇಕು. ಪಕ್ಕದ ಮನೆಯಲ್ಲಿ ನಾಮಕರಣ ಮಾಡಬೇಕು. ನಾವು ಒಳ್ಳೆಯ ಹೆಸರಿಟ್ಟಿದ್ದೇವೆ, ವೆಂಕಟರಮಣ ಅಂತ ಒಳ್ಳೆಯ ಹೆಸರಿಟ್ಟು. ಪಕ್ಕದ ಮನೆಯವರು ಗುಡ್ಡ ಅಂತ ಹೆಸರಿಟ್ಟು, ನಾವು ಗುಡ್ಡ ಅಂತ ಕರೀತೇವೆ, ವೆಂಕಟರಮಣ ಅಂತ ಮರೆತು ಬಿಟ್ಟಿರ್ತೇವೆ. ಯಾಕಂದ್ರೆ ನಮ್ಮ ಪಕ್ಕದೇ ಇದೆ, ಪಕ್ಕದ ಮನೆಯಲ್ಲಿ ಇಟ್ಟ ಹೆಸರೇ ಇರ್ತದೆ ಹೊರತು ನಾವು ಇಟ್ಟ ಹೆಸರು ಇರುವುದೇ ಇಲ್ಲ. ತಪ್ಪು ನೋಡಿ, ಅನ್ಯಾಯ. ನಮ್ಮ ದೇಶ ಅದು ಭಾರತ, ಇಂಡಿಯಾ ಅಲ್ಲ. ನಮ್ಮ ದೇಶವನ್ನು ಹೀಗೆ ಕರಿಬೇಕು, ಭಾರತ ಅಂತ ಕರಿಬೇಕು. ಮುಂದೆ ಮುಂದೆ ತನಕ ಸರ್ಕಾರಗಳು ಕೂಡ ಇಂಡಿಯಾ ಅಂತ ಕರೀತೀವಿ. ನಮ್ಮ ಪ್ರಧಾನಮಂತ್ರಿಗಳು ನಾನು ಘೋಷಣೆ ಮಾಡಿದ್ದೇವೆ, ಇಂಡಿಯಾ ಅಲ್ಲ ನಮ್ಮ ಭಾರತ ಅಂತ ಆ ದೇಶದ ಮುದ್ರೆಯನ್ನೇ ಗೊತ್ತಿದ್ದಾರೆ. ಹಾಗಾಗಿ ಧೈರ್ಯದಲ್ಲಿ ನಾವು ಹೇಳಬೇಕಾದ್ದು ನಮ್ಮ ದೇಶ ಯಾವುದು ಅಂತಂದರೆ ಭಾರತ. ಯಾಕೆ ಅಂತಂದರೆ ನಮ್ಮ ದೇಶ ಅಂದರೆ ಜ್ಞಾನ, ಜ್ಞಾನದಲ್ಲಿ ಪ್ರಥಮವಾದ ದೇಶ, ಭರತನಿಂದ ಸಿಕ್ಕಿರತಕ್ಕ ದೇಶ ಇದು ಭಾರತ ದೇಶ ಅಂತ. ಇಂಥ ಒಳ್ಳೆಯ ದೇಶವನ್ನು ಕೊಟ್ಟ, ಆಡಳಿತವನ್ನು ಕೊಟ್ಟ ಭರತ ಪ್ರಬುದ್ಧನಾದ ಮಗನಿಗೆ ಅಧಿಕಾರವನ್ನು ಬಿಟ್ಟು ಚಕ್ರತೀರ್ಥಕ್ಕೆ ಹೋದ. ಚಕ್ರತೀರ್ಥ ಅಂತಂದರೆ ಗಂಡಕಿ ನದಿ. ಗಂಡಕಿ ನದಿ ಅಂದರೆ ನೇಪಾಳ. ನೇಪಾಳದಲ್ಲಿ ಚಕ್ರತೀರ್ಥದ ಹತ್ರ, ಚಕ್ರ ಅಂದರೆ ಶಾಲಿಗ್ರಾಮ ಸಿಗುವ ಜಾಗ. ಆ ನದಿಯಲ್ಲಿ ಶಾಲಿಗ್ರಾಮಗಳು ಸಿಗ್ತವೆ, ಸುದರ್ಶನದಿಂದ ತುಂಬಿದ ಶಾಲಿಗ್ರಾಮಗಳು ಸಿಗುವ ಜಾಗ. ಆ ಜಾಗಕ್ಕೆ ಅಂದರೆ ದೇವರೇ ಒಳಗೊಳ್ಳುವ ಜಾಗದಲ್ಲಿ ಅವರು ತಪಸ್ಸು ಮಾಡ್ತಾ ಇದ್ದ. ಕೊನೆಯ ಕಾಲವನ್ನು ಹೇಳಿದ್ದ, ಬೆಳಗಾದ್ರೆ ನಾನು ಗಂಡಕಿ ನದಿಯಲ್ಲಿ ಶಾಲಿಗ್ರಾಮ ಸಿಗ್ತದೆ, ಕುಡಿಲಿಕ್ಕೆ ನೀರು, ತಿನ್ನಲಿಕ್ಕೆ ಹಣ್ಣು, ಮರದಲ್ಲಿ ಹೀಗೆ ಜೀವನ ಕಲಿತಿದ್ದ. ದಿನ ಚಿಂತನೆ, ಅಪ್ಪ ಮಾಡಿದ ಹಾಗೂ ಉಪದೇಶ ಅದೆಲ್ಲ ಚೆನ್ನಾಗಿತ್ತು. ಹಾಗಾಗಿ ಒಳ್ಳೆಯ ಸಾಧನೆ ಮಾಡ್ತಾರೆ. ಸ್ನಾನ ಮಾಡ್ತಿದ್ದ, ಅರ್ಘ್ಯ ಕೊಡಬೇಕು, ಒಗಸೆ ತುಂಬ ನೀರು ತೆಗೆದ. ಒಗಸೆಯಲ್ಲಿ ನೀರು ತೆಗೆದು ಅರ್ಘ್ಯ ಬಿಡಬೇಕು. ಒಂದು ಚಿಗರೆಯ ಮರಿ, ಜಿಕ್ಕೆಯ ಮರಿ ಅವನ ಅಂಜಲಿಯಲ್ಲಿ ಒಂದು ಸಿಂಹ ಕೆಳಗೆ ಬಿಡಬೇಕಾ ಹಿಡಿಬೇಕಾ ಅಂತ ಒಂದರ ಅರ್ಘ್ಯ ಬಿಡಬೇಕು ಅಂತ ನೀರು ತೆಗೆದದ್ದು. ಅದಕ್ಕೆ ಬಿದ್ದದ್ದು ಒಂದು ತಪ್ಪಲಿಯಾದ ಮರಿ, ಜಿಂಕೆಯ ಮರಿ. ಸಿಂಹದ ಗರ್ಜನೆ ಕೇಳಿ ಆ ಹೆಣ್ಣು ಜಿಂಕೆ ಅದು ಹಾರಿದ ಚಿಂಕನೆ ಹಾರುವ ಪಥಕ್ಕೆ ಅದು ಸತ್ತಿತು. ಈ ಪ್ರಾಣಿ ನೀರಿಗೆ ಬಿತ್ತು, ನೀರಿಗೆ ಬೀಳಲಿಲ್ಲ, ಇವನ ಒಗಸೆಗೆ ಬಿತ್ತು. ಇವರು ನೋಡಿದ, ಈ ಜಿಂಕೆಯನ್ನು ನಾವು ಬಿಟ್ಟರೆ ತಪ್ಪಲಿ, ಯಾರು ಕೆಲವರು ಏನು ಮಾಡಲಿಲ್ಲ, ಕರ್ಕೊಂಡು ಹೋಗೋಣ ಅಂತ ಅದನ್ನು ಎತ್ತಿಕೊಂಡು ಮುಟ್ಟಿಸಿಕೊಂಡು ಎಲ್ಲವನ್ನೂ ತೊರೆದು ಬಂದವ ಭರತ. ಇಡೀ ಪ್ರಪಂಚದ ಸಂಬಂಧನೇ ಬೇಡ ಅಂತ ಕೆಟ್ಟು ಬಿಚ್ಚಿ ಬಂದವ. ದೇವರು ಗಂಡ ಹಾಕಿ ಜಿಂಕೆಯ ಮರಿಯ ಜೊತೆಗೆ ಗಂಡ ಹಾಕಿ ಅವನಿಗೆಲ್ಲ ಭ್ರಮೆ ಬಿಟ್ಟಿದ್ದ. ನಾನು ನನ್ನದು ಅನ್ನುವ ಭ್ರಮೆ ಬಿಟ್ಟಿದ್ದ. ಈಗ ಒಂದು ಭ್ರಮೆ ಬಂತು, ಈ ಜಿಂಕೆ ನನ್ನದು, ನನ್ನ ಹತ್ರ ಬಂದಿದೆ, ಪಾಪ ನನಗೆ ಬಿಟ್ಟರೆ ಪಾಪ ಸತ್ತು ಹೋಗ್ತದೆ. ಈಗ ಇವ ಇದ್ದಿಲ್ಲ ಅಂತ ಬಿಟ್ಟಬೇಡಿ. ಆ
ಆದರೆ ಮನುಷ್ಯನಿಗೆ ದೌರ್ಬಲ್ಯವನ್ನೂ ಕೊಟ್ಟಿದ್ದಾರೆ, ಪ್ರಾಣಿಗಳಿಗೆ ಪ್ರಾಬಲ್ಯವನ್ನೂ ಕೊಟ್ಟಿದ್ದಾರೆ. ಮನುಷ್ಯ ಹುಟ್ಟಿದ ಮುಂದೆ ಈಜಾಡಲಿಕ್ಕೆ ಗೊತ್ತಿಲ್ಲ, ಎಲ್ಲ ಕಲಿತಿದ್ದಾನೆ, ಕಲಿತಿದ್ದೇನೆ ಅಂತ ತಿಳ್ಕೊಂಡಿದ್ದಾನೆ. ಒಂದು ಮಗುವಂತೆ ನೀರಿಗೆ ಹಾಕಿ ಕೊಡುತ್ತದೆ, ತಾಯ್ತದೆ ಅಷ್ಟೇ. ಆದರೆ ಪ್ರಾಣಿ ನೀರಿಗೆ ಹಾಕಿದರೆ ಆರಾಮವಾಗಿ ಈಜಾಡ್ತದೆ. ಅದು ಸ್ವಿಮ್ಮಿಂಗ್ ಕಾಲೇಜಿಗೆ ಹೋಗಲಿಲ್ಲ, ಆದರೆ ಬೈ ಬರುವುದಕ್ಕೆ ಆ ಈಜುವಂತ ಗೊತ್ತಿರ್ತದೆ. ಆ ಚಿಕ್ಕೆ ಬರಿ ಇರ್ಬೋದು, ಬೇರೆ ಪ್ರಾಣಿಗಳಿರ್ಬೋದು, ನೀರಿನಲ್ಲಿ ಅನಾಯಾಸವಾಗಿ ಈಜಾಡ್ತದೆ. ಇವನಿಗೆ ಭ್ರಮೆ, ನಾನು ನೀರಲ್ಲಿ ಬಿಟ್ಟರೆ ಇದು ಸತ್ತು ಹೋಗುತ್ತೆ ಅಂತ ಭ್ರಮೆ, ನಾನು ಅಂತ ಭ್ರಮೆ. ನಾನೇ ರಕ್ಷಣೆ ಮಾಡುವ ದೇವರಿದ್ದಾನೆ. ಆ ಭಗವಂತ ರಕ್ಷಣೆ ಮಾಡುವ ಜವಾಬ್ದಾರಿ ಬಿಟ್ಟರೆ ಬದುಕಲಿಕ್ಕೆ ಸಾಧ್ಯವೂ ಇಲ್ಲ. ರೋಗ ಬಂತು, ಜ್ವರ ಬಂತು, ಸತ್ತು ಹೋಗ್ತದೆ ಅಂತ ಒಂದು ರಕ್ಷಣೆ ಮಾಡುವ ದೇವರು ಜವಾಬ್ದಾರಿ ಕೊಟ್ಟದ್ರಿಂದಲೇ ಅದಕ್ಕೆ ಬದುಕಿ. ಇವರಿಗೆ ಭಯ ಬಂತು, ನನ್ನಿಂದಾಗಿ ಬದುಕಿತ್ತು ಅಂತ ತನ್ನ ಆಶ್ರಮಕ್ಕೆ ಬರ್ತಾನೆ. ಯಾವಾಗಲೂ ಅದರದ್ದೇ ಚಿಂತೆ, ಮುದೆಗೆ ತಪ್ಪಿಸಿರ್ತಾನೆ. ನನ್ನ ಚಿಂತೆ ಏನಾಯಿತು, ಇದಾದರೂ ಹುಲಿ ಇಟ್ಕೊಂಡು ಹೋಯ್ತಾ ಇಲ್ಲ, ಸಿಂಹ ಇಡ್ತಾ ಇಲ್ಲ, ಇವನಿಗೆ ಅದೇ ಚಿಂತೆ ಆಯಿತು. ನಾನೇ ರಕ್ಷಣೆ ಮಾಡುವ ಆ ಪ್ರಣೆಯಿಂದ ದೇವರ ಮುಂದೆ ಕೂಡಬೇಕು, ಪರಮಾತ್ಮನಿಗೆ ನೋಡಬೇಕು. ಅಯ್ಯೋ ಚಿಂಕೇನಾಯಿತು ಅಂತ ನೋಡಬೇಕು. ಇದರಲ್ಲೇ ಅವನ ಜೀವನ ಕಳೆಯಿತು. ದೇವರ ಆಲೋಚನೆಗಿಂತ ಈ ಜಿಂಕೆಯ ಆಲೋಚನೆ ಜಾಸ್ತಿ ಆಯಿತು. ಜಿಂಕೆ ಚಾಂಚಲ್ಯದ ಪ್ರಾಣಿ, ಆ ಚಾಂಚಲ್ಯಮಯವಾದ ಜೀವನ ಆಯಿತು. ನಮಗನಿಸ್ತದೆ ಭಾವನೆ, ಆ ಥರದ ಒಳ್ಳೆಯ ಸಾಧನೆ ಮಾಡಬೇಕಾದವ ಆ ಜಿಂಕೆಯ ಬಗ್ಗೆ ಬಂತಲ್ಲ, ಅವನಿಗೆ ಜಿಂಕೆಯ ಪ್ರಭೆ, ನಮಗೆ ಮೊಬೈಲ್ ಪ್ರಭೆ. ದೇವರ ಮನೆಯಲ್ಲಿ ಕೂಡ್ತೇವೆ, ತಿಂತಿಂತಿನಂದ್ರೆ ನಮಗೆ ಬರುತ್ತೆ. ಅದು ದೇವರ ಪೂಜೆ ಅಲ್ಲಿ ದೇವರ ಪೂಜೆ ಸಾಲಿಗ್ರಾಮ ಇಟ್ಟಿರ್ತೇವೆ, ಇಲ್ಲಿ ಬರ್ತೇವೆ, ನಾರಾಯಣ ಅಂತ ಶುರು ಮಾಡ್ತೇವೆ, ಜಿಂಕೆಯ ಬೆಲೆ ಭಾಗವತದಲ್ಲಿ ಜಿಂಕೆ ಅಂತ ಒಂದು ಉದಾಹರಣೆ ಕೊಟ್ಟಂತೆ. ಒಬ್ಬೊಬ್ಬರಿಗೆ ಒಂದೊಂದು ಜಿಂಕೆ ಇರುತ್ತೆ, ಮಾಯಾ ಜಿಂಕೆ. ಅದರ ಬೆನ್ನ ಹಿಂದೆ ಹೋಗಬೇಡಿ ಅಂತ ಭಾಗವತ ನಮಗೆ ಎಚ್ಚರಿಸಿದೆ. ಒಂದಿನ ಕಣ್ಣನ್ನಿಸಿಕೊಂಡು ಹೋಯ್ತು ಜಿಂಕೆ, ಜಿಂಕೆ ಜಿಂಕೆ ಅಂತ ಎಣಿಸ್ತಾ ತನ್ನ ಪ್ರಾಣವನ್ನು ಕರೆದ. ಕೊನೇ ಕಾಲಕ್ಕೆ ದೇವರ ಸ್ಮರಣೆ ಬರಬೇಕಾಗಿತ್ತು, ಕೊನೇ ಕಾಲಕ್ಕೆ ಜಿಂಕೆಯ ಸ್ಮರಣೆ ಬಂತು. ಜಿಂಕೆಯ ವ್ಯಾಮೋಹದಿಂದ ಕೊನೆಗೆ ಮುಂದಿನ ಜನ್ಮ ಜಿಂಕೆಯಾಗಿ ಹುಟ್ಟಿದ ಅಂತ ಭಾಗವತ ಹೇಳಿ. ಆ ಜಿಂಕೆ ಎಷ್ಟು ಎಚ್ಚರ ಇತ್ತಂತೆ, ನಾನು ಜನ್ಮಾಂತರದಲ್ಲಿ ಕೊನೇ ಕಾಲಕ್ಕೆ ಜಿಂಕೆಯನ್ನು ಸ್ಮರಣೆ ಮಾಡಿದ್ದರಿಂದ ನನಗೆ ಜಿಂಕೆಯ ಜನ್ಮ ಬಂತು. ಭಾಗವತ ಹೇಳುತ್ತೆ, ದೇವರ ಕಾರುಣ್ಯ ದೊಡ್ಡದು. ಜಿಂಕೆಯ ಜನ್ಮ ಕೊಟ್ಟಂತ ಸರಿ, ಆದರೆ ಜಿಂಕೆಯ ಜನ್ಮ ಯಾಕೆ ಬಂತು ಅನ್ನುವ ತನ್ನ ದೋಷ ವೀಕ್ನೆಸ್ ಗೊತ್ತಿದೆ. ಹಾಗಾಗಿ ಭಾರೀ ಜಾಗೃತ, ಯಾವ ಜಿಂಕೆಯ ಜೊತೆಗೂ ಬೆರೆಯಿಲ್ಲ. ನಮಗೆ ಜನ್ಮಾಂತರದ ಸ್ಮರಣೆ ಕೊಟ್ಟಿದ್ದರೆ ದೇವರು ಇಂತಹ ಅನ್ಯಾಯ ಮಾಡ್ತಿದ್ರು. ನಮಗೆ ಗೊತ್ತೇ ಇಲ್ಲ ನಾವು ಜನ್ಮಾಂತರದಲ್ಲಿ ಏನು ಮಾಡಿದ್ದೇವೆ, ಜನ್ಮಾಂತರ ಉಂಟೇ ಗೊತ್ತಿಲ್ಲ. ಹಾಗಾಗಿ ಸ್ವಚ್ಛಂದವಾಗಿ ಬರುತ್ತೆ. ಆ ಜಿಂಕೆ ಗೊತ್ತಿತ್ತು ಜನ್ಮಾಂತರದಲ್ಲಿ ಏನಾಗಿದ್ದೇನೆ, ನಾನು ಏನು ಮಾಡಬಾರ್ದಿತ್ತು, ಏನು ಮಾಡಬಾರದನ್ನು ಮಾಡ್ತೇನೆ. ಹಾಗಾಗಿ ಜಾಗರೂಕವಾಗಿ ತಂದೆ ತಾಯಿ ಜಿಂಕೆಗಳಿಂದ ದೂರ ತೆಗೆದು ಏಕಾಂತದಲ್ಲಿ ಆ ನೀರನ್ನು ಕುಡಿದು ತೀರ್ಥನ ಸಂಧಾನ ಮಾಡಿ ಅದನ್ನು ಭಾಷಣೆ ಮಾಡಿ ತನ್ನ ತಪಸ್ಸನ್ನು ಮುಂದುವರಿಸಿತು. ಒಬ್ಬ ಬ್ರಾಹ್ಮಣನ ಮಗನಾಗಿ ಮುಂದಿನ ಜನ್ಮದಲ್ಲಿ ಜಡಭರತ ಅಂತ ಕರೀತಾರೆ. ಜಡ ಅಂತ ಲೋಕದ ದೃಷ್ಟಿಯಲ್ಲಿ ಜಡ. ಅವನು ಏನೂ ಗೊತ್ತಿರಲಿಲ್ಲ. ಅಪ್ಪನಿಗೆ ಚಿಂತೆ ಆಯಿತು, ಯಾರೋ ಹೇಳಿ ಉಪನಯನ ಮಾಡಿದರೆ ಸರಿಯಾಗ್ತದೆ ಅಂತ ಉಪನಯನ ಮಾಡಿದ್ರು. ಜಪ ಯಾರು ಕೊನೆಗೆ ಅಪ್ಪ ಜೋರು ಮಾಡ್ತಾರೆ, ಜಪ ಆಯ್ತು. ಅವನ ಜಪ ಯಾಕೆ ಅಂತಂದರೆ ದೇವರ ಪ್ರೇರಣೆಯ ಅಲ್ಲ, ಅಪ್ಪ ಪ್ರೇರಣೆಯ. ಅಪ್ಪನಿಗೆ ಖುಷಿಯಾಗಿರುತ್ತೆ ಜಪ ಬರುತ್ತೋ ಅವರಿಗೆ ಸಾಧನೆ. ಅಪ್ಪ ಹೊರಗೆ ಸಾಯ್ತಾನೆ. ಅಣ್ಣಂದಿರು ಪೌರೋಹಿತ್ಯಕ್ಕೆ ಹೋಗುವಾಗ ಕರ್ಕೊಂಡು ಹೋಗ್ತಿದ್ರು, ಗಂಟು ಬರಲಿಕ್ಕಾಗುತ್ತೆ. ಗಂಟು ಬರ್ತಿದ್ದ ಅನ್ನೋದು ಸತ್ಯ, ಅಲ್ಲಿಯೇ ಕೆಳಗಿಟ್ಟದ್ದು ಕೆಳಗೆ ಯಾರು ಇಟ್ಕೊಂಡೋದ್ರೂ ಗೊತ್ತಾಗುತ್ತೆ. ಕೊನೆಗೆ ಅವರು ಪ್ರಗಡಬೇಡ ಬಿಟ್ಟು ಅಪ್ಪನೂ ಅಮ್ಮನೂ ಬಿಟ್ಟು ಬಂದು, ಅಣ್ಣಂದಿರೂ ಬಿಟ್ಟು ಬಂದು, ಬಿಟ್ಟರೆ ದೂರಕ್ಕೆ
ಭದ್ರಕಾಳಿಯ ದೇವಸ್ಥಾನದಲ್ಲಿ ಭದ್ರಕಾಳಿಯ ಮುಂದೆ ನಿಲ್ಲಿಸಿ ನೇಪಾಳಕ್ಕೆ ಹೋದರೆ ಇವತ್ತೂ ನೀವು ನೋಡ್ತೀರಿ ಆ ದೇವಸ್ಥಾನ ಇವತ್ತೂ ಇದೆ. ಭದ್ರಕಾಳಿಯ ದೇವಸ್ಥಾನ ಅದು ಬಲಿ ಕೊಡುವ ಜಾಗ. ಆ ಬಲಿ ಕೊಡುವ ಜಾಗದಲ್ಲಿ ಕೊಡುವಲ್ಲಿ ನಿಲ್ಲಿಸಿ ಯಾಗಬೇಕು ನೋಡಿ. ಆ ಭದ್ರಕಾಳಿ ಜಾಗ, ಅಲ್ಲಿಯ ಕರ್ಗ, ಅಲ್ಲಿಯ ರಕ್ತ ಅದನ್ನು ನೋಡಿ ಭಯ ಆಗಬೇಕು. ಭಯನೂ ಆಗಲಿಲ್ಲ. ಯಾಕೆ ರಕ್ತಕ್ಕೆ ಭಯ? ರಕ್ತವೇ ಇಲ್ಲಿದೆ, ಅದು ಆಗಿದೆ, ಯಾಕೆ ಭಯ ಪಡಬೇಕು ಅಂತ ಭಯನೇ ಪಡಲಿಲ್ಲ. ಅಲ್ಲಿಯ ರಾಜನ ವಿದ್ಯರು ಆ ಭದ್ರಕಾಳಿಯ ಕೈಯಲ್ಲಿದ್ದ ಕರ್ಗವನ್ನು ಹಿಡ್ಕೊಂಡು ಬಂದರು. ಇವನ ಕತ್ತರಿಸಬೇಕು ಅಂತ ತೀರ್ಮಾನ ಮಾಡಿ ಕರ್ಗ ತಂದರು. ಅವನ ಕತ್ತನ್ನು ಕತ್ತರಿಸಬೇಕಿತ್ತು. ಭದ್ರಕಾಳಿಯ ಆ ವಿಗ್ರಹದಿಂದ ಅಲ್ಲಿವರೆಗೆ ಬಾರದಿದ್ದ ಭದ್ರಕಾಳಿ ಹೊರಬಂದು ಅವರ ಕೈಯಿಂದ ಕರ್ಗ ತಗೊಂಡರು. ಕಡಿಯುವವರ ಕತ್ತನ್ನೇ ಕತ್ತರಿಸಿ ಹಾಕಿ ಅವರು ಈ ಜನರಲ್ಲ ಅಯ್ಯೋ ಪಾಪನೆ ಅಂತ ಹೇಳಬೇಕಲ್ಲ, ಅದು ಇಲ್ಲ. ಹಾಗೆ ಹೊರಟ ಕತೆ ಮುಗಿಯಿತು, ಸಾಗಿಲ್ಲ. ಅಂದರೆ ಯಾವುದು ಆಗಬೇಕು ಅದೇ ಯಾವುದು ಆಗಬಾರ್ದು ಅದು ಆಗುವುದಿಲ್ಲ. ಅವರಿಗೆ ಸರಿಯಾಗಿ ಜ್ಞಾನ ಇರುವುದರಿಂದಲೇ ಭದ್ರಕಾಳಿ ತಲೆ ಕಡಿದರೆ ದುಃಖನೂ ಅಲ್ಲ. ತನ್ನ ತಲೆ ಕಡಿತಾರೆ ಅಂತ ಹೇಳುವಾಗ ಬೆದೆಗೂ ಒಳಗಾಗ್ತದೆ. ಅದು ಏನಿತ್ತು ರಾಜನ ಪ್ರತ್ಯರು, ರಾಜನ ಚಿಂತನೆ ಅಂತಂದರೆ ರಾಜನಿಗೆ ಮಗ ಇಲ್ಲ, ಭದ್ರಕಾಳಿಗೆ ನರಬಲಿಯನ್ನು ಕೊಟ್ಟರೆ ಸಂತಾನಾಗುತ್ತೆ ಅಂತ ಹೇಳಿದ್ರು. ಮಗ ಆಗಬೇಕು ಅನ್ನುವ ಆಸೆ ಇಲ್ಲ. ಒಬ್ಬ ಒಳ್ಳೆಯ ಸಂತ, ಒಳ್ಳೆಯ ಸಾಧಕ, ಒಳ್ಳೆಯ ದೇವರ ಭಕ್ತ ತಲೆ ಕಡಿಯುವ ಕೆಲಸ ಮಾಡಿದರು. ದೇವರು ಉಳಿದಿಲ್ಲ. ಅಲ್ಲಿವರೆಗೆ ಬಾರದಿಂದ ಭದ್ರಕಾಳಿ ಆ ವಿಗ್ರಹದಿಂದ ಬಂದು ತಲೆ ಕಡಿದು ಅವರನ್ನೆಲ್ಲ ಯಾರು ಮುಗಿಸುತ್ತಾನೆ. ಕೆಲವರನ್ನಿಂದ ಖುಷಿಯಿಂದಲೂ ಅಲ್ಲ, ದುಃಖದಿಂದಲೂ ಅಲ್ಲ, ನಿರ್ವಿಕಾರನಾಗಿ ಬಂದ ಒಬ್ಬ ರಾಜ ಪಲ್ಲಕ್ಕಿಯಲ್ಲಿ ಬಂದು ನೋಡಿದ. ಸಿಂಧೂ ನದಿ ತೀರ, ವಿಕ್ಷುಮತಿ ನದಿಯ ತೀರ, ಅಲ್ಲಿಯ ಗೋವಿಗಳು ಆ ಪಲ್ಲಕ್ಕಿ ಬರುವವರು ಅವರು ಹೇಳಿದರು, ಒಂದು ಜನಗಣದಲ್ಲಿ ನಿಮ್ಮ ಆಯಿತು. ಹೆಗಲ್ಪಟ್ಟ ಪಲ್ಲಕ್ಕಿ ಅವಾಡಲಿಕ್ಕೆ ಪ್ರಾರಂಭ ಆಯಿತು. ರಾಜ ಬೈಲಿಕ್ಕೆ ಶುರು ಮಾಡಿದ. ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಆಗ್ತಾ ಇರ್ತದೆ. ಪಲ್ಲಕ್ಕಿಯಲ್ಲಿ ಕೂತವರು ಅಲ್ಲಾಡಿದರೆ ಎಂತ ಸಿಕ್ಕವರು ಭಯ ಆಗುವುದಿಲ್ಲ. ಪ್ರಭುಗಳ ರಾಜ ಭಯ ಪಟ್ಟ, ಜೋರು ಮಾಡ್ತಾರೆ. ಜನವರವರ ಕಥೆ ಏನಾಗಿದೆ ಅಂತಂದರೆ ಅವರಿಗೆ ಕಾಲಿಡಬೇಕು ಅಂತಂದರೆ ಎಲ್ಲಿ ಕಾಲಿಡಬೇಕು ಅಲ್ಲಿ ಇರುವೆಗಳು, ಚಿಕ್ಕ ಚಿಕ್ಕ ಜಂತುಗಳು ಕಾಣಿ ಅದು ಸತ್ತೋಗ್ತವೆ ಅಂತ ಅವರಿಗೆ ಚಿಂತೆ. ಹಾಗಾಗಿ ಹಾರಿ ಹಾರಿ ಇರುವಾಗ ಪಲ್ಲಕ್ಕಿ ಪ್ರಭುಗಳ ಜೋರು ಮಾಡಿದರೆ ಜನವರವರು ಅಲ್ಲಿವರೆಗೆ ಮಾತೇ ಆಗಿಲ್ಲ. ಅಪ್ಪನ ಹತ್ರ, ಅಮ್ಮನ ಹತ್ರ, ಅಣ್ಣನ ಹತ್ರ, ಯಾರ ಹತ್ರವೂ ಮಾತಾಡದಿದ್ದವರು ಪ್ರಭುಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಅವರು ವ್ಯಂಗ್ಯವಾಗಿ ಕೊಂಕು ಮಾತಾಡ್ತಾರೆ. ಪಾಪ ಬಡುಕರು ದೇಹ ಎತ್ತುವ ಶಕ್ತಿ ಇಲ್ಲ, ಊಟ ಮಾಡಲಿಲ್ಲ, ಕಷ್ಟ ಪಾಪ, ಪ್ರಾಧಾನ್ಯ ಏನು ಕಷ್ಟಪಡ್ತೀಯಲ್ವಾ ಅಂತ ನಂದಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾರೆ. ಅದರಲ್ಲಿ ನಾನು ದಪ್ಪನೂ ಅಲ್ಲ, ನಾನು ತೆಳ್ಳಗೆನೂ ಅಲ್ಲ, ನಾನು ಅಶಕ್ತನೂ ಅಲ್ಲ, ನಾನು ಸಶಕ್ತನೂ ಅಲ್ಲ, ನಾನು ದುರ್ಬಲನೂ ಅಲ್ಲ, ನಿನ್ನ ಪಲ್ಲಕ್ಕಿ ಬರುವವರೂ ನಾನಲ್ಲ. ಇವರಿಗೆ ಹೊಗಳ್ತಾ ಇದ್ದರು ಹೋಗುವುದರಲ್ಲಿ. ಇಲ್ಲಪ್ಪ, ನಾನು ದಪ್ಪನೂ ಅಲ್ಲ, ನಾನು ತೆಳ್ಳಗೆನೂ ಅಲ್ಲ, ನಾನು ಬರುವವರೂ ಅಲ್ಲ. ಈ ಉಚ್ಚಾರ ಮಾತಿದಾಗ ಚಿಡಿದೋಯ್ತದೆ. ಅವ ಹೇಳಿದ ಪಲ್ಲಕ್ಕಿ ನಿಲ್ಲಿಸಿ, ಪಲ್ಲಕ್ಕಿಯಲ್ಲಿ ಕೆಳಗೆ ಬಿಡಿಸ್ತ ನೋಡ್ತಾನೆ. ಅವನ ತೇಜಸ್ಸು, ಅವನ ಜಗದಲ್ಲಿದ್ದ ಯಜ್ಞೋಪವೀತ ಇದನ್ನು ನೋಡಿ ರಘುಗಳ ಸಾಷ್ಟಾಂಗ ಪ್ರದಾನ ಮಾಡಿ ಎಲ್ಲ ತಾಕತ್ತು ನೋಡಿ ಜನವರತರು. ಪಲ್ಲಕ್ಕಿಯನ್ನು ಬರ್ತಿದ್ದ ಜನವರತರು ಪಲ್ಲಕ್ಕಿಯಲ್ಲಿ ಕೂತ ರಾಜರನ್ನು ಪಲ್ಲಕ್ಕಿಯಿಂದ ಇಳಿಸಿದರು. ಇದು ಜನವರತರ ವೈಭವ ಅಂತ ಭಾಗವಹಿಸಿದರು. ರಘುಗಳ ರಾಜ ಅವರು ಕಪಿಲಾಶ್ರಮಕ್ಕೆ ಹೋಗುವ, ಕಪಿಲ ಋಷಿಗಳ ಹತ್ರ ಮತ ಕೇಳಲಿಕ್ಕೆ ಹೋಗುವ, ಒಂದು ದೇವಸ್ಥಾನಕ್ಕೆ
ನಿನ್ನ ಪಲ್ಲಕ್ಕಿಯನ್ನು ನೀನು ಪಲ್ಲಕ್ಕಿಯನ್ನು ಇಟ್ಟಿದೆ. ಪಲ್ಲಕ್ಕಿ ನನ್ನ ಹೆಗಲ ಮೇಲೆ ಇತ್ತು, ನನ್ನ ಹೆಗಲು ನನ್ನ ಸೊಂಟದಲ್ಲಿದೆ, ನನ್ನ ಸೊಂಟ ನನ್ನ ಪಾದದಲ್ಲಿದೆ. ಎಂತ ಹೇಳ್ತಾನೆ ನೋಡಿ, ಹೇಳಿದ್ದು ನೀನು ಕೂದದ್ದು ಪಲ್ಲಕ್ಕಿ, ಅದನ್ನು ಹೊತ್ತದ್ದು ನಾನಲ್ಲ, ಈ ಹೆಗಲು. ಆ ಹೆಗಲನ್ನು ಹೊತ್ತದ್ದು ಹೆಗಲಲ್ಲ, ಅದು ಸೊಂಟ. ಸೊಂಟವನ್ನು ಹೊತ್ತದ್ದು ಅದು ಪಾದ. ಆ ಪಾದವನ್ನು ಹೊತ್ತದ್ದು ಭೂಮಿ. ಆ ಭೂಮಿಯನ್ನು ಹೊತ್ತದ್ದು ಶೇಷ. ಶೇಷನನ್ನು ಹೊತ್ತದ್ದು ವಾಯುಪೂರ್ಣ. ಆ ವಾಯುಪೂರ್ಣವನ್ನು ಹೊತ್ತದ್ದು ವಿಷ್ಣು ಪೂರ್ಣ. ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ವಿಷ್ಣು ಪೂರ್ಣ. ನಿನ್ನ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದ್ದು ವಿಷ್ಣು, ನಾನಲ್ಲ. ಅರೆ ತುಂಬ ಏನು ತಪ್ಪು ಮಾಡಿದೆ, ಏನು ಅನ್ಯಾಯ ಮಾಡಿದೆ, ದೊಡ್ಡ ಸಾಮಾನ್ಯ ಭಗವಂತನ ತತ್ವವನ್ನು ಜನಬಂಧರು ಉಪದೇಶ ಮಾಡುವ ಕಥೆ ಶ್ರೀಮದ್ ಭಾಗವತದಲ್ಲಿದೆ. ಭೂಗೋಳಗಳ ವರ್ಣನೆ ಇದೆ. ದೇವರ ಸೃಷ್ಟಿ ಅದ್ಭುತವಾದ ಈ ಭೂಗೋಳವನ್ನು ನಿರ್ಮಾಣ ಮಾಡಿದ ದೇವರು. ಅದಕ್ಕಿಂತ ವಿಚಿತ್ರವಾದ ಖಗೋಳ, ಆಕಾಶ, ಕಾಯ ಅದನ್ನು ನೋಡಬೇಕು. ಆಕಾಶ ಹೇಗೆ ಇರ್ತದೆ, ಅಲ್ಲಿರ್ತಕ್ಕಂಥ ಬಣ್ಣ ಬಣ್ಣದ ದೀಪಗಳು, ನಕ್ಷತ್ರಗಳು, ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ಅದನ್ನು ಯಾರು ಇಟ್ಟರು, ಅದನ್ನು ಬೆಳಗುವ ಹಾಗೆ ಯಾರು ಮಾಡಿದರು, ಅದನ್ನು ಸ್ವಿಚ್ಚಾಗಿ ಯಾರು ಮಾಡ್ತಾರೆ, ಎಲ್ಲ ಅದ್ಭುತವಾದ ರೋಚಕವಾದ ಕಥೆಗಳನ್ನು ಶ್ರೀಮದ್ ಭಾಗವತ ಉಲ್ಲೇಖವಾಗಿದೆ. ಷಷ್ಠ ಸ್ಕಂದದಲ್ಲಿ ಎಲ್ಲರಿಗೂ ಇಷ್ಟ ಆಗುವ ಕಥೆ ಅಜಾಮಿನ ಕಥೆ, ಅದನ್ನು ವಿವರಣೆ ಮಾಡಿದರು. ಅಜಾಮಿನ ಅಂತ ಒಬ್ಬ, ಅಜಾಮಿನ ಅವನು ಒಬ್ಬ ಒಳ್ಳೆಯ ಸಾತ್ವಿಕ ಮನೆತನದಲ್ಲಿ ಒಳ್ಳೆಯ ಅಧ್ಯಯನಶೀಲನಾದ ಒಬ್ಬ ಬ್ರಾಹ್ಮಣ ಪುತ್ರ. ಅವನಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆನೂ ಮಾಡಿದ್ದ. ಅವನು ಒಂದು ಹೆಣ್ಣು ನೋಡಿದ, ಹೆಣ್ಣಿಗೆ ಮರಳಾದ, ಮನೆಯನ್ನು ಬಿಟ್ಟ, ಕೈ ಹಿಡಿದ ಹೆಣ್ಣನ್ನು ಬರೆದ. ಆ ವೇಶ್ಯೆಯಲ್ಲಿ ತಿರುಗಾಡಲಿಕ್ಕೆ ಪ್ರಾರಂಭ. ವೇಶ್ಯೆ ಕೊಟ್ಟ ಆಹಾರವನ್ನು ತಿನ್ನು ಮಾಡಿ ವೇಶ್ಯೆಯ ಜೀವನ ನಡೆಸಬೇಕು. ದುಡ್ಡಿಲ್ಲ, ಕಾಸಿಲ್ಲ, ಅವನ ಹತ್ರ ಕದಿಲಿಕ್ಕೆ ಶುರು ಮಾಡಿ. ಕಳ್ಳತನದಿಂದಲೂ ದುಡ್ಡು ಬಾರದೇ ಇದ್ದಾಗ ದರೋಡೆ ಮಾಡಿ, ಕೊಲೆ ಮಾಡಿ, ಹಿಂಸೆ ಮಾಡಿ, ಒಂದು ತಪ್ಪು ಮಾಡಿ ಆ ತಪ್ಪು ಸರಿ ಮಾಡಲಿಕ್ಕೋಸ್ಕರ ನೂರಾರು ತಪ್ಪು ಮಾಡ್ತಾರೆ ನಾವು ಇರಬೇಕಾಗ್ತದೆ. ಇದು ದಾರುಗಡ್ಡೆಯಲ್ಲಿ ನಾವು ಹಿಡಿದರೆ ಮತ್ತೆ ಹಿಡಿತಲೇ ಇರಬೇಕು ಹೊರತು ಮಧ್ಯದಲ್ಲಿ ಮೇಲೆ ಹಾಕಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಬ್ಬ ಹಿಡಿತಾನೆ ಅಂದರೆ ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿದ. ನಾವು ಯಾರು ಓದಿದ್ದ ಶಾಸ್ತ್ರದಲ್ಲಿ ಅದೆಲ್ಲ ಪಾಪಗಳನ್ನು ಮಾಡಿ ಅವರಿಗೆ 10 ಮಂದಿ ಮಕ್ಕಳ 78 ವರ್ಷ ಆಯಿತು, ಇನ್ನೂ ವೈರಾಗ್ಯ ಬಂದಿಲ್ಲ. ತನ್ನ ಮಕ್ಕಳ ಜೊತೆಗೇ ಮಾತಾಡ್ತಾ ಆರಾಮವಾಗಿ ಇರ್ತಾರೆ. ದೇವರಿಗೆ ಅವರ ಮೇಲೆ ಅನುಕಂಪ ಬಂತು. ಯವನ ದೂತರನ್ನು ಮುಂದೆ ಇಟ್ಟು ಯವನ ದೂತರನ್ನು ನೋಡಿ ಬೆಚ್ಚಿ ಬಿದ್ದ. ಆ ಕರಾಳ ರೂಪ ನೋಡಿದ. ನಾರಾಯಣ ಅಂತ ಕರೆದ, ನನ್ನ ಮಗನನ್ನು ಕರೆದ. ನಾರಾಯಣ ಅಂತ ಮಗನನ್ನು ಕರೆದರೆ ನಾರಾಯಣ ಬಂದರು ಬಿಟ್ಟು ಅಂತ ಭಾಗವತ ಹೇಳುತ್ತಿದ್ದ. ವಿಷ್ಣುದೂತರು ಬಂದರು ಅಂತ ಭಾಗವತ ಹೇಳಿದ. ವಿಷ್ಣುದೂತರು ಬಂದದನ್ನು ನೋಡಿ ಯಮದೂತರು ಚಕಿತರಾದ. ಯಮದೂತರು ವಿಷ್ಣುದೂತರಿಗೆ ಸಂವಾದ ನಡೀತಾರೆ. ಯಮದೂತರಿಗೆ ಕೇಳುವುದು ವಿಷ್ಣುದೂತರ ಹತ್ರ, ನೀವು ಯಾಕೆ ಬಂದಿ? ಮಗ ಹೇಳಿದ, ನನ್ನೆಲ್ಲ ನೋಡ್ತಾ ಕೇಳ್ತಾ ಇದ್ದಾರೆ. ಯಮದೂತರಿಗೆ ಕೇಳೋದು ವಿಷ್ಣುದೂತರ ಹತ್ರ, ನೀವು ಯಾಕೆ ಬಂದಿರಿ? ವಿಷ್ಣುದೂತರು ಹೇಳೋದು ಯಮದೂತರು, ನೀವು ಯಾಕೆ ಬಂದಿರಿ? ಯಮದೂತರು ಹೇಳಿದ್ರು, ಇವ ಅನ್ಯಾಯ ಮಾಡಿದ್ದಾನೆ, ಕೊಂಡೋಗಲಿಕ್ಕೆ ಅಂತ ನಾವು ಬಂದದ್ದು. ವಿಷ್ಣುದೂತರು, ನೀವು ಯಾಕೆ ಬಂದಿರಿ? ವಿಷ್ಣುದೂತರು ಹೇಳಿದ್ರು, ಇವರು ಒಳ್ಳೆಯ ಕೆಲಸ ಮಾಡಿದ್ದಾನೆ, ಇವನು ಕೊಂಡೋಗಲಿಕ್ಕೆ ನಾವು ಬಂದಿದ್ದೇವೆ. ಇವು ಒಳ್ಳೆಯ ಕೆಲಸ, ಏನು ಕಳ್ಳತನ ಮಾಡಿದ್ದು ಒಳ್ಳೆಯ ಕೆಲಸ, ದರೋಡೆ ಮಾಡಿದ್ದು ಒಳ್ಳೆಯ ಕೆಲಸ, ಮಾಂಸ ರಕ್ತ ಮದ್ಯಪಾನ ಮಾಡಿದ್ದು ಒಳ್ಳೆಯ ಕೆಲಸ, ವೇಶ್ಯೆಯ ಸಂಘ ಮಾಡಿದ್ದು ಒಳ್ಳೆಯ ಕೆಲಸ, ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟದ್ದು ಒಳ್ಳೆಯ ಕೆಲಸ, ವಯಸ್ಸಾದಂತಹ ತಂದೆ ತಾಯಿಯನ್ನು ಬಿಟ್ಟು ಬಂದದ್ದು ಒಳ್ಳೆಯ ಮಾರ್ಗನ, ಏನಿದು ಹೇಳು ಅಂತ ಯಮದೂತರು ಕೇಳಿ ನೋಡಿ. ಕೊನೆಗೂ ನಾರಾಯಣ ಅಂತ ಹೇಳಿದಲ್ಲ, ಇದಕ್ಕೆ ಸಮಾನವಾದ ಮಂತ್ರನೇ ಇಲ್ಲ. ನಾರಾಯಣ ಪರಾಹ ಎಲ್ಲ ಅದು ಹೇಗೆ? ಆಗ ಅವರು ಹೇಳ್ತಾರೆ, ಧರ್ಮ ಅಂದರೆ ಏನು ಅಂತ ಕೇಳ್ತಾರೆ. ಧರ್ಮ ಅಂದರೆ ಅದು ವೇದ ಪಡೆಯುವ ಧರ್ಮ. ವೇದ ಏನನ್ನು ಹೇಳ್ತದೆ ಅದು ಧರ್ಮ. ಜಗದೂತರು ಕೇಳ್ತಾರೆ, ವೇದ ಏನು ಹೇಳುತ್ತೆ? ನಾರಾಯಣ ಪರ ವೇದ. ನಾರಾಯಣ ವೇದ ಹೇಳ್ತದೆ. ಹಾಗಾದರೆ
ಭಗವಂತನ ಅನುಗ್ರಹ ರಕ್ಷೆ ಇರುತ್ತದೆ. ಅಂಥವರನ್ನು ಇಲ್ಲಿ ಕರ್ಕೊಂಡು ಬರಬೇಕು. ಯಾರು ದೇವರ ನಾಮವನ್ನು ಎಂದೂ ಬಾಯಲ್ಲಿ ಇಡುವುದಿಲ್ಲ, ಯಾರು ದೇವರಿಗೆ ನಮಸ್ಕಾರನೇ ಮಾಡುವುದಿಲ್ಲ, ಚೇತಶ್ಚ ನಸ್ಮರತಿ ಯಚ್ಚರಣಾರವಿಲ್ಲ, ಯಾರ ಮನಸ್ಸು ಭಗವಂತನನ್ನು ಸ್ಮರಣೆ ಮಾಡುವುದಿಲ್ಲ, ನಾನಾಯತ್ವ ಅಸತಃ ಅಖಿತ ಕೃತ್ಯ, ಯಾರು ದೇವರನ್ನು ಸ್ಮರಣೆ ಮಾಡುವುದಿಲ್ಲ ಅವರನ್ನು ಕರ್ಕೊಂಡು ಬನ್ನಿ ಅಂತ ಯಮನ ಹೇಳಿದಾಗ ಮತ್ತೆ ಆ ಕೆಲಸದಲ್ಲಿ ತೊಡಗಿದರು. ಈ ಅಜಾಮಿಳ ನಾರಾಯಣ ಅಂತ ಕರೆದದ್ದು ದೇವರ ಮೇಲೆ ಭಕ್ತಿಯಿಂದ ಕರೆದ ಭಾಗವತ ಹೇಳುತ್ತೆ. ಭಯದಿಂದ ಮಗನನ್ನೇ ಕರೆದದ್ದು ಅಂತ ಹೇಳುವಾಗ ಮಗ ಮರೆತುವಾಗ ದೇವರು ನೆನಪಿಗೆ ನಾರಾಯಣ ಅಂತ ಪೂರ್ತಿ ಹೇಳುವಾಗ ಭಗವಂತನೇ ಅವನ ಮನಸ್ಸಲ್ಲಿದ್ದರು. ಹಾಗಾಗಿ ಇದು ಜನರಿಗೆ ಅವರ ಭಕ್ತಿಯಿಂದಲೇ ಕರೆದದ್ದಕ್ಕೆ ನಾರಾಯಣ ಕರೆದದ್ದಕ್ಕೆ ಖುಷಿ ಆಯಿತು. ಹಾಗಾದ್ರೆ ನಾವು ನಾರಾಯಣ ಅಂತ ಕರೀತೇವೆ, ನಮ್ಮ ಭಕ್ತಿಯಿಂದ ಕರೆದರೆ ದೇವರು ಬರ್ತಾನೆ. ನಮಗೆ ನಾರಾಯಣ ಅಂತ ಹೇಳುವಾಗ ಪಕ್ಕದ ಮನೆಯ ನಾರಾಯಣ ನಮಗೆ ಬರ್ತಾನೆ ಹೊರತು ಬೇರೆ ಮನೆಯ ನಾರಾಯಣ ನಮಗೆ ಬರುವುದಿಲ್ಲ. ಭಕ್ತಿಯಿಂದ ಕರೆದರೆ ದೇವರು ಹೋಗ್ಬಿಡ್ತಾನೆ. ಅಜಾಮಿಳ ಹರಿದ್ವಾರಕ್ಕೆ ಬರ್ತಾನೆ, ಗಂಗೆಯಲ್ಲಿ ಸ್ನಾನ ಮಾಡ್ತಾನೆ, ಗಂಗೆಯಲ್ಲಿ ಅವಗಾಹನೆ ಮಾಡಿ ದೇವರನ್ನು ಏಕಾಗ್ರವಾಗಿ ಚಿಂತನೆ ಮಾಡ್ತಾನೆ. ಉಪವಾಸ ಎಲ್ಲ ಸಂಸ್ಕಾರವನ್ನು ದೂರ ಇಡುವ ಶಕ್ತಿ ಅವನಿಗಿತ್ತು. ಜನ್ಮಾಂತರದ ಸಂಸ್ಕಾರ ಅದು ಪಕ್ವವಾಗಿತ್ತು. ಹಾಗಾಗಿ ಭಗವಂತ ಆ ವಿಮಾನದಲ್ಲಿ ತಿಳಿಸಿ ಕೊಟ್ಟಿದ್ದಾನೆ. ದೇವರ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಶ್ರೀಮದ್ ಭಾಗವತ ಭಾಗವತ ನಿತ್ಯ ಕೇಳ್ತಾ ಇರಬೇಕು. ಭಾಗವತವರಲ್ಲಿ ನಿತ್ಯ ಕೇಳ್ತಾ ಇರಬೇಕು. ಕೆಟ್ಟದ್ದೇನಾದರೂ ನಾವು ಕೇಳಿದ್ದಿದ್ರೆ ಭಾಗವತವನ್ನು ಕೇಳಿದ್ರಿಂದ ಆ ಕೆಟ್ಟದನ್ನು ಕೇಳಿದ ಪಾಪ ದೂರವಾಗಿದೆ. ಕೆಟ್ಟವರ ಬಗ್ಗೆ ಎಲ್ಲರೂ ಮಾತಾಡಿದರೆ ಭಾಗವತವನ್ನು ಕೇಳಿದ್ರಿಂದ ಆ ಕೆಟ್ಟದರ ಫಲ ನಮಗೆ ಶೂನ್ಯವಾಗುತ್ತೆ. ಹಾಗಾಗಿ ಭಾಗವತ ಭಗವಂತನ ಚಿಂತನೆ ಮಾಡಿದವರಿಗೆ ದೊಡ್ಡದಾಗುತ್ತೆ ಅನ್ನೋದು ಭಾಗವತ ಉಲ್ಲೇಖ ಆಗಿದೆ. ಇಂದ್ರ ಸಿಂಹಾಸನದಲ್ಲಿ ಕೂತಾಗ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ಅವರನ್ನು ಉಪೇಕ್ಷೆ ಮಾಡ್ತಾನೆ ಇಂದ್ರ. ಬೃಹಸ್ಪತ್ಯಾಚಾರ್ಯರು ಅದೃಶ್ಯ ದೈತ್ಯರಿಗೆ ಗೊತ್ತಾಯಿತು ಪುರೋಹಿತರು ಇಲ್ಲ. ಆವಾಗ ದೈತ್ಯರು ಹೇಗೆ ಕಾಡ್ತಾರೆ, ಇಂದ್ರ ದೇವರು ಬಹಳ ಕಷ್ಟ. ಯಾವಾಗ ಇಂದ್ರನ ಕೈಯಲ್ಲಿರ್ತದೆ, ಯಾವಾಗ ದೈತ್ಯರ ಕೈಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಚೇಂಜ್ ಆಗ್ತಲೇ ಇರ್ತದೆ. ಒಂದು ಕ್ಷಣ ದೇವರ ಅನುಗ್ರಹ ತಪ್ಪಿದರೆ ದೈತ್ಯರು ಯುದ್ಧ ಮಾಡಿ ಈ ದೇವರು ಮತ್ತು ತಮ್ಮ ವಿಷಯದಲ್ಲಿ ಸ್ವೀಕಾರ ಮಾಡ್ತಾರೆ. ಇಂದ್ರ ದೇವರನ್ನು ಶರಣಾಗತನಾಗ್ತಾನೆ. ಅವಾಗ ಬ್ರಹ್ಮದೇವರು ಹೇಳ್ತಾರೆ, ವಿಶ್ವರೂಪಾಚಾರ್ಯ ಇರ್ತಾರೆ, ಅವರನ್ನು ಶರಣಾಗತನಾಗಿ ನಾನು ದರ್ಶನ ಮಾಡ್ತಾರೆ ಅಂತ ವಿಶ್ವರೂಪಾಚಾರ್ಯರು ನಾರಾಯಣ ಧರ್ಮವನ್ನು ಉಪದೇಶ ಮಾಡ್ತಾರೆ. ಆ ನಾರಾಯಣ ಧರ್ಮದ ವೃತ್ತಿಯಾಗ್ತದೆ. ಭಗವಂತನ ನಾಮೋಚ್ಚಾರಣೆ ಮಹತ್ವ. ಅದರಿಂದಾಗಿ ಅವರು ದೈತ್ಯರನ್ನು ಯುದ್ಧದಲ್ಲಿ ಸೋಲಿಸ್ತಾರೆ. ಮತ್ತೆ ದೇವಲೋಕ ಅವನಿಗೆ ವಿಶ್ವರೂಪಾಚಾರ್ಯರ ಪರಮ ಅನುಗ್ರಹ ಹೀಗೆ ಸ್ವಲ್ಪ ಸಮಯಕ್ಕೆ ಅಷ್ಟೇ ವಿಶ್ವರೂಪಾಚಾರ್ಯರ ಕ್ರಮ ಇಂದ್ರನಿಗೆ ಯಾರೋ ಹಿಡಿದಿರುವುದರಲ್ಲಿ ವಿಶ್ವರೂಪಾಚಾರ್ಯರು ದೈತ್ಯರಿಗೂ ಆಹುತಿ ಕೊಡ್ತಾರೆ. ಯಜ್ಞದಲ್ಲಿ ದೇವತೆಗಳಿಗೆ ಮಾತ್ರ ಆಹುತಿ ಕೊಟ್ಟು ದೈತ್ಯರಿಗೆ ಆಹುತಿ ಇರ್ತಾರೆ. ವಿಶ್ವರೂಪಾಚಾರ್ಯರಿಗೆ ಆಯ್ಯ ಕಡೆಯಿಂದ ದೈತ್ಯರ ಸಂಬಂಧ ಇದ್ದದರಿಂದ ಹುಟ್ಟಿನಲ್ಲಿ ದೈತ್ಯರಿಗೂ ಆಹುತಿ ಕೊಟ್ಟು ಇಂದ್ರನಿಗೆ ಗೊತ್ತಾಯಿತು. ಅದೇ ಕಡಿತ ಭಾಗವತ. ಬೃಹಸ್ಪತ್ಯಾಚಾರ್ಯರನ್ನು ಕೈಬಿಟ್ಟ ವಿಶ್ವರೂಪಾಚಾರ್ಯರು ಪೌರೋಹಿತ್ಯ ಮಾಡಿದರೆ ಅವರದೂ ತಲೆ ಕಡಿದ
ಇದರ ಲೋಕವನ್ನು ಗಮನಿಸಲಿಕ್ಕೆ ಬಂದಾಗ ದಧೀತಿ ಋಷಿಗಳ ಉಪಸತ್ತಿ ಮಾಡ್ತಾರೆ. ದಧೀತಿ ಋಷಿಗಳ ತರದ್ದು ನಿಮ್ಮ ಎಲುಬನ್ನು ಕೊಡಿ ಅಂತ ಕೇಳ್ತಾರೆ. ದಧೀತಿ ಋಷಿಗಳು ಮಹಾನಾಯಕ, ಮಹಾವಿರಕ್ತ, ತಮಾಷಿಕ. ದಧೀತಿ ಋಷಿಗಳು ಹೇಳಿದರು ಇಂದ್ರನ ಹತ್ರ, ಇಂದ್ರ ನನ್ನ ಬೆನ್ನಿನ ಎಲುಬು ನಿಮಗೆ ಬೇಕಾ? ನಿಮಗೆ ಯಾವುದು ಸಿಗ್ಲಿಲ್ವ ಬೇರೆ? ಹೋಗಿ ಹೋಗಿ ದಧೀತಿ ಋಷಿಗಳನ್ನೇ ಎಲುಬು ಬೇಕಾಯ್ತಾ? ಇಂದ್ರನ ಮುಖ ಇಷ್ಟೇ ಚಿಕ್ಕದಾಯಿತು. ನಾವು ದರ್ಶನ ಕೇಳಲಿಕ್ಕೆ ಹೋಗ್ತೇವೆ. ಹೋದಾಗ ಒಬ್ಬರಿಗೆ ಗೊತ್ತಿತ್ತು, ನೀವು 10 ಜನ ಮತ್ತೆ ಇಟ್ಕೊಂಡು ಇಷ್ಟೂರು ಬೇಗ ನಿಮಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ ನಮ್ಮ ಮುಖ ಹೆಂಗೆ ಆಗ್ತದೆ? ಇಂದ್ರನ ಮುಖ ಅಷ್ಟೇ ಚಿಕ್ಕದಾಯಿತು. ಅಂದರೆ ಎಲುಬು ಸಿಗುವುದಿಲ್ಲ, ವೃತ್ತನ ಸಂಹಾರ ಆಗುವುದಿಲ್ಲ, ದೇವಲೋಕದ ರಕ್ಷಣೆ ಇದೆ. ಮುಂದುವರಿಸಿ ಹೇಳಿದ್ರೆ, ಇಂದ್ರ ನನಗೆ ಜೀವನದಲ್ಲಿ ಆಸೆ ಇಲ್ಲ. ಈ ದೇಹ ದೇವತೆಗಳಿಗೆ, ದೇವರಿಗೋಸ್ಕರ ಒಂದು ದೇವಲೋಕ ನದೀಚಿಯ ಎಲುಬಿನಿಂದ ಉಳಿತದೆ ಅಂತ ಆದರೆ ಖಂಡಿತ ಪಡ್ತೇನೆ. ಯಾಕೋ ಅಂತ ಹೇಳಿ ಸಮಾಧಿಯಲ್ಲಿ ತನ್ನ ಮನಸ್ಸನ್ನು ಇಟ್ಟರು. ಇಡೀ ದೇಹದಿಂದ ಆ ಮನಸ್ಸಿನ ಸಂಬಂಧವನ್ನು ಕಳೆದು ಹಾಕ್ತಾರೆ. ಇಂದ್ರ ಎಲುಬನ್ನು ಹಿಡ್ಕೊಂಡು ಎನಸ್ಟೇಷಿಯಾ ತಗೊಂಡಿಲ್ಲ. ದಧೀತಿ ಋಷಿ ಎಲುಬು ಕತ್ತರಿಸಿದ್ದಾರೆ. ನೋಡೇ ಆಗ್ತದ ಅಂದರೆ ಆ ಜ್ಞಾನಿಗಳ ಅಟ್ಯಾಚ್ಮೆಂಟ್ ಅಥವಾ ಅಟ್ಯಾಚ್ಮೆಂಟ್ ಇಲ್ಲ. ಹೇಗಿದೆ ನೋಡಿ, ದೇಹದ ಮೇಲೆ ಅಟ್ಯಾಚ್ಮೆಂಟೇ ಇಲ್ಲ ಅವರಿಗೆ. ಅದು ಆ ಕನೆಕ್ಷನ್ ತಪ್ಪಿಸಿಬಿಟ್ಟು ಅಂದರೆ ಮನಸ್ಸಿನ ಈ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಹೇಳ್ತಾರೆ, ಆಚೆ ನೋಡು ಆಚೆ ನೋಡು ಅಂತ ಹೇಳ್ತಾರೆ. ಅಂದರೆ ಮನಸ್ಸು ಆಚೆ ಹೋಯ್ತಂದ್ರೂ ಆಗುದಿಲ್ಲ. ದಧೀತಿ ಋಷಿಗಳು ಮನಸ್ಸನ್ನೇ ವಿಡ್ರಾ ಮಾಡಿಕೊಂಡು ಈ ಶರೀರದಿಂದ ಅಭಿಮಾನವನ್ನೇ ಕಳಿಸಿದರು. ಹಾಗಾಗಿ ಎಲುಬು ಕತ್ತರಿಸಿದ್ರು ಅವರಿಗೆ ವೇದನೆ ಆಗಲಿಲ್ಲ. ಎಂತೆಂಥ ಋಷಿಗಳಿಗೂ ನಮ್ಮ ದೇಶವನ್ನು ಬೆಳಗಿದ್ದಾರೆ. ಆ ಎಲುಬಿನಿಂದ ವಜ್ರಾಯುಧವನ್ನು ಮಾಡಿದ್ದಾನೆ. ಆಯುಧಾನ ಅಹಂ ವಜ್ರ, ದೇವರು ವಜ್ರಾಯುಧದಲ್ಲಿ ವಿಭೂತಿ ರೂಪದಿಂದ ತನ್ನನ್ನು ಅದರಲ್ಲಿ ಸಂಗೀತವನ್ನಾಗಿ ಮಾಡಿದ. ಯುದ್ಧ ನಡೆಯಿತು. ಯುದ್ಧದಲ್ಲಿ ವೃತ್ರ ಇಂದ್ರನನ್ನೇ ನೋಡುತ್ತಾರೆ. ನಾರಾಯಣನನ್ನು ಪಾರಾಯಣ ಮಾಡಿ ಹೊರಗೆ ಬರ್ತಾರೆ. ದೇವತೆಗಳೆಲ್ಲ ಹಾಹಾಕಾರ ಮಾಡ್ತಾರೆ. ಇಂದ್ರ ಹೊರಗೆ ಬರ್ತಾರೆ. ಯುದ್ಧ ಮಾಡ್ತಾರೆ. ಕೈಯಿಂದ ವಜ್ರಾಯುಧ ಕೆಳಗೆ ಯುದ್ಧದಲ್ಲಿ ಆಯುಧ ಕೆಳಗಿರುತ್ತದೆ, ಮೇಲೆ ಎತ್ತಿಲ್ಲ. ಹಾಗಾಗಿ ಉತ್ತರ ಏನು ಮಾಡಬೇಕು? ವಜ್ರಾಯುಧ ಕೆಳಗೆ, ವಜ್ರಾಯುಧ ಬಿಟ್ಟರೆ ವೃತ್ರನಿಗೆ ಬೇರೆ ಮಾರ್ಗ ಇಲ್ಲ. ಹಾಗಾದರೆ ವೃತ್ರ ಬರ್ತಾನೆ. ಅದನ್ನು ನೀರು ಬಂತು. ವೃತ್ರ ಬರ್ತಾ ಇಲ್ಲ. ಇಂದ್ರನಿಗೆ ಹೇಳ್ತಾನೆ, ಇಂದ್ರ ಏನು ನೋಡ್ತಿ? ಆ ವಜ್ರಾಯುಧ ಎತ್ತಿತು, ನನಗೆ ಭಯ ಇಲ್ಲ. ವಜ್ರಾಯುಧದಿಂದ ಇಂದ್ರ ಕೊಲ್ತಾನೆ, ನನಗೆ ಭಯ ಇಲ್ಲ. ಅದು ಇಂದ್ರ ಕೊಲ್ಲುವುದಲ್ಲ, ವಜ್ರಾಯುಧ ಕೊಲ್ಲುವುದಲ್ಲ. ಆ ವಜ್ರಾಯುಧದಲ್ಲಿ ಕೂತ ವಿಷ್ಣು ನನ್ನನ್ನು ಕೊಲ್ತಾನೆ ಅಂತ ವೃತ್ರ ಹೇಳ್ತಾನೆ. ವಿಷ್ಣುವಿಗೆ ಮತ್ತೆ ನಾಚಿಕೆ ಆಯಿತು. ಯುದ್ಧ ಮಾಡುವ ನನಗೇ ವಿಷ್ಣು ಮರೆತು ಹೋಗಿದ್ದಾನೆ. ಈ ದೈತ್ಯ ಅವನಿಗೆ ವಿಷ್ಣುವಿನ ನೆನಪಾಯಿತು. ಇಂದ್ರನ ಮಧ್ಯದಲ್ಲಿ ಯಾರಾದರೂ ಜಗಳವಾಡುವ ದೇವರು ನೆನಪು ಮಾಡ್ತಾರೆ. ಸೋತಾಗ ದೇವರು ನೆನಪು ಮಾಡ್ತಾರೆ ಹೊರತು ಅಯ್ಯುವಾಗ ದೇವರ ನೆನಪಿಗೆ ಬರುವುದಿಲ್ಲ. ಎಲ್ಲ 1000 ನಮಸ್ಕಾರ ಹೇಳ್ತೇವೆ ಹೊರತು ದೇವರು ನೆನಪೇ ಬರಲಿಲ್ಲ. ಯುದ್ಧದ ಮಧ್ಯದಲ್ಲಿ ವೃತ್ರನಿಗೆ ದೇವರು ನೆನಪಾಯಿತು. ಇವ ದೈತ್ಯ ವಿಷ್ಣುವಿನ ನೆನಪಾಯಿತು. ಹೇಗೆ ಉತ್ತರ ಹೇಳಿದ, ನಾನು ದೈತ್ಯ, ವಿಷ್ಣುವಿನ ಸ್ಮರಣೆ ಹೇಗೆ ಬಂದು ಚಿಂತೆ ಮಾಡಬೇಡ, ಸುಮ್ಮನೆ ಯುದ್ಧ ಮಾಡುವ ಅಂತ ಮತ್ತೆ ನೆನಪಿಸ್ತಾನೆ. ನನಗೆ ವಿಷ್ಣುವಿನ ಅನುಗ್ರಹದಿಂದಾಗಿ ಏನು ಆಗಲಿಲ್ಲ ಅಂತ ಹೇಳ್ತಾನೆ. ವಜ್ರಾಯುಧದಿಂದ ವೃತ್ರನ ಸಂಹಾರ ಆಗ್ತದೆ. ಇಂದ್ರ ಮತ್ತೆ ದೇವರು ಮತ್ತೆ ಆ ವೃತ್ರ ಅವರಿಗೆ ವಿಷ್ಣು ಸ್ಮರಣೆ ಹೇಗೆ ಮಾಡ್ತಾರೆ? ಅವರೊಬ್ಬ ಜ್ಞಾನ ಆಕಾಶದಲ್ಲಿ ಹಾರಾಡಿಕೊಂಡು ಅವರ ಹಾರಾಡ್ತಾ ಕೈಲಾಸಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬಂದರೆ ಅಲ್ಲಿ ಪಾರ್ವತಿ ಪರಮೇಶ್ವರರ ಅದು ವಿಹಾರ. ಅಲ್ಲಿಗೆ ಬಂದರೆ ಪಾರ್ವತಿ ದೇವಿಯರು ಪರಮೇಶ್ವರರ ಕೊನೆಯಲ್ಲಿ ತನ್ನ ನೋಡಿದ ಈ ಯಾದರ ನಕ್ಕ ನಮ್ಮಂಥವರೇ ಹೀಗೆ ಬಹಿರಂಗವಾಗಿ ಇಂತಹ ಕಾಲಕ್ಕೆ ತೊಡಗುವುದಿಲ್ಲ. ಈ ಜಗತ್ತಿನ ಸತ್ಯದಾಗಿ ಏನಿದು ಅಂತ ಕೈ ಘೋಷಣೆ ಮಾಡ್ತಾರೆ. ಪಾರ್ವತಿ ದೇವಿಗೆ
ದೇವರು ಪರಮೇಶ್ವರ ಏನು ಮಹಾತ್ಮ ಸಾಲ ಕೊಟ್ಟರು ಕೈ ಹಿಡಿದಿದ್ದಾನೆ ಎಂತವ ಇಲ್ಲ ದೇವರಿಗೆ ಹೇಳ್ತಾರೆ ದೇವರ ಭಕ್ತರಂದ್ರೆ ಶ್ರೀಕೃತ ಏನೇ ಬರಲಿ ಅವರಿಗೆ ಯಾವುದಕ್ಕೂ ಭಯ ಬರುವುದಿಲ್ಲ ಆರಾಮವಾಗಿ ಅರತಿ ದೇವರಿಗೆ ಅವರ ಬಗ್ಗೆ ಅನುಕಂಪವನ್ನು ನಿಮಗೇನು ಬೇಕು ಶಾಪವನ್ನು ತಗೊಂಡ ಬೇಡ ಮತ್ತೇನು ಬೇಕು ಅವನು ಹೇಳಿದಂತೆ ದೈತ್ಯನಾಗಿ ಹುಟ್ಟಿದಾಗಲೂ ನನಗೆ ದೇವರ ಸ್ಮರಣೆ ದೇವರ ಎಚ್ಚರ ನನಗೆ ಶಾಶ್ವತವಾಗಿ ಅಷ್ಟೊಂದು ವರ ಕೊಡಿ ದೇವರ ಭಕ್ತರು ಅಂದರೆ ಆಸ್ತಿಕರು ಅಂದರೆ ಹೇಗಿರ್ತಾರೆ ಬಂದನ್ನೆಲ್ಲ ಬರಲಿ ಭಗವಂತನ ದಯ ಇರಲಿ ಅಂತ ನಾವು ಹೇಳ್ತೇವೆ ಎಂತಹ ಆಪತ್ತು ಬಂದರೂ ದೇವರನ್ನು ಮರೆಯಬಾರದು ಆ ಕಾಳಜಿ ಅವರಿಗೆ ಅಂತಹ ಭಕ್ತರು. ಹಾಗಾಗಿ ರುದ್ರ ದೇವರ ಹತ್ರ ರುದ್ರದೇವರ ಹತ್ರ ವರವನ್ನು ಪಡೆದುಕೊಂಡು ಬಂದಿದ್ದ ದೈತ್ಯನಾಗಿ ಹುಟ್ಟಿದಾಗಲೂ ದೇವರ ಸ್ಮರಣೆ ಬರಬಾರದು. ಇದು ನಾವು ನೆನಪಿಟ್ಟುಕೊಳ್ಬೇಕು. ನಾವು ದೈತ್ಯರಿಂದ ಅಲ್ಲ, ನಾವು ಮನುಷ್ಯರಾಗಿ ಹುಟ್ಟಿ ನಮಗೆ ದೇವರ ನೆನಪಿರಬೇಕಿತ್ತು. ದೇವರನ್ನೇ ಮರೆತು ಬಿಡ್ತೇವೆ. ಆವಾಗ ಪ್ರಾಬ್ಲಮ್, ಆವಾಗ ಮಾತ್ರ ದೇವರಿಗೆ ಹರವನ್ನು ಮಾಡೋದು. ಆರಾಮವಾಗಿರುವಾಗ ಚಂದವಾಗಿರ್ತೇವೆ. ದೇವರ ಸ್ಮರಣೆ ನಿರಂತರ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಭಗವಂತ ನಮಗೆ ಅದನ್ನು ಅನುಗ್ರಹಿಸುತ್ತಾನೆ. ಆ ಎಚ್ಚರ ಮನುಷ್ಯ ಜನ್ಮದ ಸಾರ್ಥಕ್ಯ ದೇವರ ಸ್ಮರಣೆ ವಿಜಯದಂತ ಧರ್ಮದರ್ಶಿ ಕೃಷ್ಣಪ್ಪನವರು ವಿಶ್ವೇಶದಿಂದ ಶ್ರೀಪಾದರು ಅಲ್ಲಿ ಧರ್ಮದರ್ಶಿಯಿಂದ ಒಂದು ನಾಮಾಂಕಿತ ಮಾಡಿ ಅದನ್ನು ಉಳಿಸಿಕೊಂಡಿದ್ದಾರೆ. ಎಲ್ಲ ದೇವಸ್ಥಾನಗಳ ಚೆಂಡೆ ಸುತ್ತಾಗುವಾಗ ಹರಿಕೃಷ್ಣಪ್ಪನವರಿದ್ದಾರೆ. ಅದರಿಂದ ಆನಂದ ಅವರಿಗೆ ಬಬ್ಬನಾಡ ದೇವಸ್ಥಾನದ ಬಹಳ ಮುಂದುವರಿಕೆ ವಹಿಸಿ ಕೆಲಸ ಮಾಡಿದರು. ಮತ್ತೆಲ್ಲ ದೇವಸ್ಥಾನ ಸಾಹಿತ್ಯ ಸಭೆ ಕನ್ನಡದ ಒಂದು ವಿಷಯದಲ್ಲಿ ಮಹತ್ವದ ಬಗ್ಗೆ ಒಂದು ಒತ್ತಿ ಹೇಳುವುದಾದರೆ ಅದು ಅಲ್ಲದೆ ನಮ್ಮ ಮಂಗಳೂರು ಯೂನಿವರ್ಸಿಟಿಯವರ ಎಲ್ಲ ಪ್ರಗತಿಗಳನ್ನು ಗಮನಿಸಿ ಇವರು ಮಾಡಿದ ಕಾರ್ಯವನ್ನು ಗಮನಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವತ್ತು ನಮ್ಮ ಈ ತುಳುನಾಡಿ ತುಳು ಭಾಷೆ ಜನಪದಕ್ಕೆ ಹೆಚ್ಚಿನ ಮರ್ಯಾದೆ ಮತ್ತು ಹಿನ್ನೆಲೆ ಸಿಗಬೇಕು ಅಂತ ಹೋರಾಟ ಮಾಡಿ ತುಂಬ ಇವತ್ತು ಅವರು ಸ್ವಸಂದರ್ಶನ ಅವರಿಗೆ 1000 ಇಂಪ್ಲಿಮೆಂಟ್ ಕಂಡಂತ ಸಂತೋಷ ನಮಗಿದೆ. 83 ವರ್ಷ 100 ಮನೆ ದೀನದಲ್ಲಿದ್ದಕ್ಕೆ ತನ್ನ ಜಾಗದಲ್ಲಿ 100 ಮನೆ ಕಟ್ಟಿಕೊಂಡಿದ್ದಾರೆ. ಇನ್ನೂ ಅವರಿಗೆ ಅವರ ಜಾಗದಲ್ಲಿ ಯಾವ ವಾಸ ಸಿಸ್ಟಮ್ನ ರವಿಚಂದ್ರನ್ ಇಂದಿರಾಟರು ಇದೆಲ್ಲ ಬಹಳ ಆತ್ಮೀಯರಾಗಿತ್ತು. ಇದೆಲ್ಲ ಕೆಲಸ ಕಾರ್ಯಗಳೇ ಅವ್ರ ಜೊತೆಯಾಗಿ ಸೇರಿಕೊಳ್ಳೋರು ಬಲಿಮಾರ ಮಠಕ್ಕೂ ಬಹಳ ಫಲಾರದ ವ್ಯವಸ್ಥೆ ಇದೆ. ದಯವಿಟ್ಟು ಪ್ರಸಾದ ಸ್ವೀಕರಿಸಿಕೊಳ್ಬೇಕು. ಆದಿತ್ಯವಾದ ದಿವಸ